ಕರ್ನೋಡಿ ಶಾಲೆಯ ಈ ನವೀಕೃತ ಕಟ್ಟಡಗಳನ್ನು ಕ್ಯಾನ್ಫಿನ್ ಹೋಮ್ಸ್ನ CSR ಫಂಡ್ನ ಮೂಲಕ ರೋಟರಿ ಕ್ಲಬ್ ಬೆಳ್ತಂಗಡಿ, ರೋಟರಿ ಇಂದಿರಾನಗರ ಮತ್ತು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಸಹಯೋಗದೊಂದಿಗೆ ನಾವು ಈ ಕೆಲಸವನ್ನು ಸಂಪೂರ್ಣ ಶಾಲೆಯನ್ನು ನವೀಕೃತಗೊಳಿಸಿ ಇವತ್ತು ಅದನ್ನು ಹಸ್ತಾಂತರಿಸುವಂತಹ ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯ ಪರವಾಗಿ ಪ್ರಶಾಂತ್ ಜೋಶಿಯವರು ಈ ಕಾರ್ಯಕ್ರಮವನ್ನು ಇವತ್ತು ಈ ಶಾಲೆಯನ್ನು ಹಸ್ತಾಂತರಿಸಲಿಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಈ ನಾಮಫಲಕವನ್ನು ಅವರು ಅನಾವರಣಗೊಳಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಪದ್ ಬಾಂಧವರಂತೆ ಮುಂದೆ ಬಂದು ಈ ಶಾಲೆಯ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಲು ಮುಂದೆ ಬಂದವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು. ಅವರಲ್ಲಿ ಛಲಬಿಡದ ತ್ರಿವಿಕ್ರಮನಂತೆ ಇದರ ಹಿಂದೆ ಬಿದ್ದು ಕೆಲಸ ಮಾಡಿದವರು ನಮ್ಮ ಶಾಲೆ ಎಂಬ ಅಭಿಮಾನದ ಗರಿಯನ್ನು ಹೊತ್ತ ಶ್ರೀ ಧನಂಜಯ ರಾವ್, ಶ್ರೀ ಗಣೇಶ್ ಲಾಯ್ಲಾ ಹಾಗೂ ಶ್ರೀ ಸುರೇಶ್ ಶೆಟ್ಟಿ ಇವರು. ಆತ್ಮೀಯರೇ, ತಾವೆಲ್ಲರೂ ನೋಡಿದ್ದೀರಿ ನಮ್ಮ ಈ ಶಾಲೆಯ ಅದ್ಭುತವಾದ ಬದಲಾವಣೆಯನ್ನು ಹೊಂದಿದೆ. ಈಗ ಈ ಸುಂದರ ನೋಟಕ್ಕೆ ಕಾರಣಕರ್ತರೆಂದರೆ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್, ಹಾಗೆಯೇ ರೋಟರಿ ಕ್ಲಬ್ ಇಂದಿರಾನಗರ ಬೆಂಗಳೂರು, ರೋಟರಿ ಕ್ಲಬ್ ಬೆಳ್ತಂಗಡಿ ಹಾಗೂ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ. ಇಂದು ನಮ್ಮೊಡನೆ ಈ ಸಂಸ್ಥೆಗಳ ಪ್ರಮುಖರಿದ್ದು ನವೀಕರಣಗೊಂಡ ಈ ಶಾಲಾ ಕೊಠಡಿಗಳ ಹಸ್ತಾಂತರದ ಶುಭ ಕಾರ್ಯವನ್ನು ನೆರವೇರಿಸಿಕೊಡಲಿದ್ದಾರೆ. ತಮಗೆಲ್ಲರಿಗೂ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವೀಗ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಅತಿಥಿ ದೇವೋಭವ ಎನ್ನುವ ಮಾತಿನಂತೆ ಬಂದಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರಾದ ಜಗನ್ನಾಥ್ ಸರ್ ಅವರು ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ
ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬೆಳ್ತಂಗಡಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೂಲ್ ಲೈಲಾ ಬೆಳ್ತಂಗಡಿ ತಾಲೂಕು, ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್, ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ರೋಟರಿ ಕ್ಲಬ್ ಇಂದಿರಾನಗರ ಬೆಂಗಳೂರು, ವಧು ಕಟ್ಟಣ ತಂಡ ಇವರ ಒಂದು ಸಂಯುಕ್ತ ಎಲ್ಲರೂ ಸೇರಿಕೊಂಡು ನಾವೊಂದು ಶಾಲೆಯನ್ನು ಈಗಾಗಲೇ ಒಳ್ಳೆಯ ಸ್ಥಿತಿಯನ್ನು ತಂದಿದ್ದೇವೆ. ಯಾಕಂತೇಳಿದರೆ ಇವತ್ತಿನ ದಿವಸದಲ್ಲಿ ನಮ್ಮ ಶಾಲೆ ಹೇಗಿತ್ತು, ಮೊದಲು ಹೇಗಿತ್ತು, ಈಗ ಹೇಗಿದೆ ಎಂಬುದನ್ನು ಆಗಾಗ ಬಂದು ಹೋದಂಥ ಪ್ರಶಾಂತ್ ಜೋಶಿ ಅವರಿಗೆ ಗೊತ್ತಿದೆ, ಎಲ್ಲರಿಗೂ ಸಾಧಾರಣ ಆಲ್ಮೋಸ್ಟ್ ಗೊತ್ತಿದೆ. ನಮ್ಮ ಶಾಲೆ ಎಂಬುದು ಎಲ್ಲ ಬಿದ್ದುಕೊಂಡು ರೋಡೆಲ್ಲ ನೋಡಿಕೊಂಡು ಇತ್ತು. ಇದಕ್ಕೆಲ್ಲ ನಮಗೆ ಏನಾಯ್ತು ಅಂತೇಳಿದರೆ ನಮ್ಮ ಧನಂಜಯರವರು ರೋಟರಿ ಕ್ಲಬ್ನವರ ಒಂದು ಸಹಕಾರ, ಅದಕ್ಕೆ ತಕ್ಕ ನಮ್ಮ ಕ್ಯಾನ್ಫಿನ್ ಹೋಮ್ ಅವರ ಒಂದು ಹಣದ ಒಂದು ಅವಶ್ಯಕತೆ, ಹಣವನ್ನು ಕೊಟ್ಟರು. ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮ್ಮ ಬದುಕು ಕಟ್ಟೋಣ ನಮ್ಮೊಂದಿಗೆ ಸೇರಿಕೊಂಡ್ರು. ಹೀಗೆ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಹಾಗೆ ನಮ್ಮ ಎಲ್ಲ ಊರವರು ಸೇರಿಕೊಂಡು ಒಂದು 5 ಜನ ಸೇರಿಕೊಂಡು ಒಂದು ಮುಷ್ಟಿ ಅಂತ ಹೇಳಿದ ಹಾಗೆ ಈ ನಿಟ್ಟಿನಲ್ಲಿ ಶಾಲೆ ಎಂಬುದು ಬಹಳ ಉತ್ತಮವಾಗಿ ನಮಗೊಂದು ಇದೊಂದು ನಮ್ಮ ಮೋಹನ್ ಸರ್ ಅವರ ಕನಸಿನ ಮನೆ ಇದ್ದ ಹಾಗೆ ಇದು ನಮಗೆ ಕನಸಿನ ಶಾಲೆ ಆಯ್ತಿದ್ದು. ಯಾಕಂತ ಹೇಳಿದ್ರೆ ಇದೊಂದು ಕನಸಿದ್ದ ಹಾಗೆ, ಯಾಕಂದ್ರೆ 1 ವರ್ಷದ ಅವಧಿಯಲ್ಲಿ ಬಹಳ ಉತ್ತಮವಾದಂಥ ಪ್ರಗತಿಯನ್ನು ನಮಗೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಕೊಂಡು ಪ್ರಗತಿಯನ್ನು ಸಾಧಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೇನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಈ ಒಂದು ನವೀಕರಣಗೊಂಡಂಥ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅಧ್ಯಕ್ಷರಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವು ಕೇಳಿಕೊಂಡಾಗ ಅವರ ಒಂದು ಅನುಪಸ್ಥಿತಿಯಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಉಪಾಧ್ಯಕ್ಷರನ್ನು ಕೇಳಿಕೊಂಡೆವು. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಸುಗಂಧಿ ಜಗನ್ನಾಥ್ ಅವರು ಒಪ್ಪಿಕೊಂಡು ಭಾಳ ಸಂತೋಷದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಾವು ಈ ಒಂದು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯವಾಗಿ ಉದ್ಘಾಟಕರು ನಮ್ಮ ಇಡೀ ಸಂಸ್ಥೆಗೆ ಅವರು ಎಷ್ಟು ಬಾರಿ ಬಂದಿದ್ದಾರೆ ಅಂತ ಹೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಾರಿ ನಮ್ಮ ಶಾಲೆಗೆ ಬಂದು ಪ್ರಶಾಂತ್ ಜೋಶಿ ಅವರು ಬಂದು DGM ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್ ಇಲ್ಲಿಂದ ಬಂದು ತುಂಬ ಸಹಕಾರ ಮಾಡಿ, ಎಲ್ಲ ಸಂಡೇ ಆದರೂ ಬಂದರು, ಸೆಕೆಂಡ್ ಸ್ಯಾಟರ್ಡೆ ಆದರೂ ಬಂದರು, ಯಾವುದೇ ಸಾಯಂಕಾಲ ಆದರೂ ಬೆಳಗ್ಗೆ ಬಂದು ಎಲ್ಲ ನಮ್ಮ ಧನಂಜಯ ಅವರ ಒಂದು ಸಮಕ್ಷಮದಲ್ಲಿ ಬಂದು ನೋಡಿ ಆಗಾಗ ಪರಿಶೀಲನೆ ಮಾಡಿದ್ದಾರೆ. ಇವರು ಇವತ್ತು ನಮ್ಮ ಈ ಒಂದು ಉದ್ಘಾಟನೆ ಮಾಡಿದ್ದಾರೆ. ಇವರಿಗೆ ನಾನು ಶಾಲಾ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ ಪೂರ್ಣ ವರ್ಮ ಇವರು ಸಹ ಹಾಗೆ ಆಗಾಗ ಭೇಟಿ ಕೊಟ್ಟು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ, ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲ ಕಾರಣ ಒಳ್ಳೆಯದಾಗಲಿ ಕಾರಣ ಅವರು ಒಂದು ಭಾಗಿದಾರರಾಗಿದ್ದಾರೆ. ಇವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮಗಿಂತಲೂ ಜಾಸ್ತಿ ಅವರ ಮನೆ ಎಂಬ ದೃಷ್ಟಿಯಿಂದ ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನೋಡಿದವರು ನಮ್ಮ ಮೋಹನ್ ಸರ್ ಅವರು, ಬಸ್ ಸಂಚಾಲಕರು, ಬದುಕು ಕಟ್ಟಣ ತಂಡ. ಬಂದ ತಕ್ಷಣ ಅವರು ನಮ್ಮ ಯಾವುದೇ ಆಫೀಸ್ಗಳಿಗೆ ಬರದೆ ಸೀದಾ ಎಲ್ಲಿ ಕೆಲಸ ಆಗ್ತಿದೆ, ಎಲ್ಲಿ ಬಾಕಿದೆ, ಏನಾಗಿದೆ ಎಂಬುದರ ಬಗ್ಗೆ ನೋಡಿಕೊಂಡು ಅವರೇ ವಿಮರ್ಶೆ ಮಾಡಿಕೊಂಡು ಅವರೇ ಮಾಡ್ತಿದ್ರು. ಅದೇ ಯಾವುದೇ ಒಂದು ಇದನ್ನು ಮಾಡುವುದಾದ್ರೂ ಸಹ ಅವರು ಎಲ್ಲವನ್ನು ನಮ್ಮ ಏನು ಪರ್ಚೇಸಿಂಗ್ ಏನಿದೆ ಅದು ಮಾತ್ರ ಬಿಲ್ ಕೊಟ್ಟಿದ್ದಾರೆ. ಮತ್ತು ಉಳಿದ ಎಲ್ಲ ಕಾಮಗಾರಿ, ಟೈಲ್ಸ್ ಹಾಕೋದಿರ್ಬೋದು, ಬಣ್ಣ ಮಾಡೋದಿರ್ಬೋದು, ನಮ್ಮ ಎಲ್ಲ ಏನು ಕೆಲಸಗಳೇ ಕಾಮಗಾರಿ ಅವರು ಸ್ವತಃ ಖರ್ಚಿನಿಂದ ನಮ್ಮ ಮೋಹನ್ ಅವರು ಮಾಡಿದ್ದಾರೆ. ಅವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಇಲಾಖೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಮ್ಮ SDMC ಇತ್ತು. ಹಿಂದಿನ SDMCಯನ್ನು ಹಿಂದಿನ SDMC ಹಳೆ ವಿದ್ಯಾರ್ಥಿ ಸಂಘ ಎಂಬುದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಕೆಲಸದ ಒತ್ತಡದಿಂದ. ಈಗ ಏನಾಗಿದೆ ಅಂತ ಹೇಳಿದರೆ ಹೊಸ ನಮ್ಮ SDMC ಅಧ್ಯಕ್ಷರು ಆಗಮಿಸಿದ್ದಾರೆ, ನಮ್ಮ ಸುರೇಶ್ ಶೆಟ್ಟಿಯವರು. ಇವರು ಸಹ ಹಾಗೆ ಯಾವ ದಿವಸ ಅಂತ ಇಲ್ಲ ಆಗಾಗ ಬಂದು ನಾವು ಎಲ್ಲದಿರಲಿ ಬಂದು ನೋಡಿಕೊಂಡು ಎಲ್ಲ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಇವರಿಗೆ ಸಹ ನಾನು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘದವರು, ನಮ್ಮ ಧನಂಜಯ ಸರ್ ಅವರ ಒಂದು ಪ್ರಯತ್ನ ಎಷ್ಟಿದೆ ಅಂತೇಳಿ ನಾವು ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ರೀತಿಯಿಂದ ಅವ್ರು ನಾನು ಹೇಳಿದಾಗೆ ರೋಟರಿ ಕ್ಲಬ್ನಿಂದ ಹಣವನ್ನು ತಂದು ಕೊಟ್ಟರು. ಹಣವನ್ನು ತರಲಿಕ್ಕೆ ಮೂಲವಾದಂಥ ಕ್ಯಾನ್ಫಿನ್ ಹೋಮಿನವರನ್ನು ಹಣ ಕೊಟ್ಟರು. ಆಮೇಲೆ ನಮ್ಮ ಮೋಹನ್ ಸರ್ ಮಾಡಿದರು. ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮದು ಧನಂಜಯ ಸರ್ ಅವರು ಸಹ ಆಗಾಗ ಬಂದು ನಮಗೆ ಸಲಹೆ ಸೂಚನೆ ಎಲ್ಲ ಕೊಟ್ಟು ಈ ಒಂದು ಶಾಲೆ ಹೀಗೆ ಆಗಬೇಕು, ಈ ಥರ ಹೀಗೆ ಆಗಬೇಕಂತೇಳಿ ಮಾಡಿಕೊಂಡು ನಮ್ಮನ್ನು ಹುರಿದುಂಬಿಸಿದ್ದಾರೆ. ಇವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್.
ಇವರು ಸಹ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಇವರಿಗೆ ಸಹ ನನ್ನ ಎಲ್ಲ ಸಂಘ ಸಂಸ್ಥೆಗಳ ಬಗ್ಗೆ ಸ್ವಾಗತ ಬಯಸ್ತೇನೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಸಂದೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅನಂತ ಮಚ್ಚ ಮೇಲೆ ಇವರು ಸಹ ಆಗಾಗ ಬಂದು ಎಷ್ಟೇ ತಡ ಅಥವಾ ಬೇಗ ಅದು ಬಂದು ಶಾಲೆಗೆ ಬಂದು ನೋಡಿಕೊಂಡು ತುಂಬ ಆತ್ಮೀಯರಲ್ಲಾಗಿ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ನಮಗೆ ಭಾಳ ಖುಷಿ, ಅವರನ್ನು ನೋಡಿದ ತಕ್ಷಣ ಖುಷಿ ಆಗ್ತದೆ. ನಮ್ಮ ಸ್ಟಾಫ್ನವರಿಗೆ ಒಳ್ಳೆ ರೀತಿಯಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಇವರು ಸಹ ಹಾಗೆ ಒಳ್ಳೆ ರೀತಿಯಿಂದ ನಮಗೆ ವ್ಯವಸ್ಥೆ ರೋಟರಿ ಕ್ಲಬ್ನಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಣೇಶ್ ನಮ್ಮ ಕಾರ್ಯದರ್ಶಿ ಅವರು ಹಳೆ ವಿದ್ಯಾರ್ಥಿ ಸಂಘದವರು, ಅವರು ಗಣೇಶರನ್ನು ನಾನು ಹೊಗಳುವಂಥ ರೀತಿಯಲ್ಲಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟು ಸರ್ತಿ ಬರ್ತಾರೆ ಶಾಲೆಗೆ ಅಂತ ಇಲ್ಲ. ನಿನ್ನೆ ನಾನು ಒಂದು 4 ಸರ್ತಿ ಬಂದಿನಿ. ನನಗಿಂತಲೂ ಮೊದಲು ಅವರು ಬಂದು ಶಾಲೆಯಲ್ಲಿ ಎಲ್ಲವನ್ನು ಮಾಡಿಕೊಂಡು ಸ್ವಂತ ಅವರದೇ ಆದಂಥ ಮನೆ ಥರ ಒಂದು ಮನೆಯಲ್ಲಿ ಸಹ ಇಷ್ಟು ಫಂಕ್ಷನ್ ಮಾಡಲಿಕ್ಕೆ ಇಲ್ವೇನೋ ಗೊತ್ತಿಲ್ಲ, ಅಷ್ಟು ಚೆಂದ ಮಾಡಿ ಶಾಲೆಗೆ ಬಂದು ಆಗಾಗ ಬಂದು ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪಂಚಾಯತ್ ಸದಸ್ಯರಂತ ಅರವಿಂದರು ಮತ್ತು ನಮಗೆ ಶಾಲೆಗೆ ಬಹಳ ಒಂದು ಸಹಕಾರ ಮಾಡೋದು ಪಂಚಾಯತಿ ಎಲ್ಲ ನಮ್ಮ ವಲಯದ ಮೆಂಬರ್ಗಳು ಸಹ ಇದ್ದಾರೆ ಇಲ್ಲಿ. ಈ ಒಂದು ಸಂದರ್ಭದಲ್ಲಿ ಅರವಿಂದ್ ಸರ್ ಇರ್ಬೋದು, ಆಮೇಲೆ ಗಣೇಶ್ ಇರ್ಬೋದು, ಸುಗಂಧಿ ಅವರು ಇರ್ಬೋದು, ಹಾಗೆ ಎಲ್ಲ ನಮ್ಮ ಪಂಚಾಯತ್ ನಮ್ಮ ಶಾಲೆಯ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ತಮ್ಮದೇ ರೀತಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ನಮಗೆ ಸಹ ಅನುದಾನವನ್ನು ಕೊಡ್ತಾ ಇದ್ದಾರೆ. ಇವರಿಗೆ ಸಹ ಒಂದು ಸಂದರ್ಭದಲ್ಲಿ ನಮ್ಮ ಅರವಿಂದ್ ಸರ್ ಅವರಿಗೂ ಪಂಚಾಯತ್ ಮೆಂಬರ್ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SDMC ಸದಸ್ಯರು ಎಲ್ಲರೂ ಅಧ್ಯಕ್ಷರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋದಕ್ಕೆ ಆಗುವುದು ಹೇಳಿದರು. ನಮ್ಮ ಎಲ್ಲ ಅಧ್ಯಕ್ಷರು ಸದಸ್ಯರು ಸರ್ವ ಸದಸ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸದಸ್ಯರು ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನನ್ನ ಸಹೋದ್ಯೋಗಿಗಳು, ಮುದ್ದು ಪುಟಾಣಿಗಳು, ಪೂರ ಹೆತ್ತವರು, ಪೋಷಕರ ಪ್ರತಿನಿಧಿಗಳು, ನಿಮಗೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ಸಹ ವಿದ್ಯಾಸಂಸ್ಥೆಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಶಾಲಾ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಇಲ್ಲಿಗೆ ನಾನು ಸ್ವಾಗತ ಬಯಸ್ತೇನೆ. ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಶ್ರೀ ಪ್ರಶಾಂತ್ ಜೋಶಿ ಅವರ ಧರ್ಮಪತ್ನಿಯಾದ ಶ್ರೀಮತಿ ಪ್ರತಿಮಾ ಜೋಶಿಯವರು ಕೂಡ ನಮ್ಮ ಶಾಲೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೇಡಮ್, The true meaning of life is to plant trees under whose shade you don't expect to sit. ನೆಲ್ಸನ್ ಹೆಂಡರ್ಸನ್. ಆಕರ್ಷಕವಾಗಿ ಸುಂದರವಾಗಿ ನವೀಕೃತಗೊಂಡ ಶಾಲಾ ಕೊಠಡಿಗಳ ಉದ್ಘಾಟನೆ ಈಗ ನಮ್ಮ ಈ ಸಂದರ್ಭದಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮವನ್ನು ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಈ ಸಂಸ್ಥೆಯ DGM ಆದ ಶ್ರೀ ಪ್ರಶಾಂತ್ ಜೋಶಿ ಅವರು ದೀಪ ಬೆಳಗುವುದರ ಮೂಲಕ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪ್ರತಿಮಾ ಜೋಶಿ ಹಾಗೆ ಶ್ರೀಮತಿ ಸುಗಂಧಿ ಜಗನ್ನಾಥ್ ಅವರು, ಶ್ರೀ ರೋಟೇರಿಯನ್ ಪೂರಣ್ ವರ್ಮಾ ಅವರು, ಶ್ರೀ ಮೋಹನ್ ಕುಮಾರ್ ಸರ್, ಶ್ರೀ ಸುರೇಶ್ ಶೆಟ್ಟಿ ಅವರು, ಹಾಗೆ ಶ್ರೀ BK ಧನಂಜಯ ರಾವ್, ವಿದ್ಯಾಕುಮಾರ್ ರೋಟೇರಿಯನ್ ವಿದ್ಯಾಕುಮಾರ್ ಅವರು, ರೋಟೇರಿಯನ್ ಸಂದೇಶ್ ರಾವ್ ಅವರು, ರೋಟೇರಿಯನ್ ಅನಂತ್ ಭಟ್ ಮಚ್ಮಲೆ, ರೋಟೇರಿಯನ್ ಜಗದೀಶ್ ಮುಗುಳಿ, ಶ್ರೀ ಗಣೇಶ್ ಆರ್, ಇವರೆಲ್ಲರೂ ಕೂಡ ತಮ್ಮ ಅಮೃತ ಹಸ್ತದಿಂದ ಈ ದೀಪವನ್ನು ಬೆಳಗುವ ಶುಭ ಕಾರ್ಯದಲ್ಲಿ ಜೊತೆಯಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್.
ನಮ್ಮ ಕೃತಜ್ಞತೆಯ ಗೌರವಾರ್ಪಣೆಯ ಸಂದರ್ಭ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಬೇಕೆಂದು ಶ್ರೀ ಧನಂಜಯ ರಾವ್ರವರಲ್ಲಿ ನಾನು ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಊರವರೇ, ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಅಧ್ಯಾಪಕ ವೃಂದದವರೇ, ಈ ಶಾಲೆ 64 ವರ್ಷವನ್ನು ಕಂಡಿದೆ. 64 ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಶಾಲೆಯ ಸ್ಥಿತಿಯನ್ನು ನೋಡುವಾಗ ಬಹಳಷ್ಟು ದುಃಖ ಆದವರಲ್ಲಿ ಹಿರಿಯ ವಿದ್ಯಾರ್ಥಿಗಳಾದಂತಹ ನಾವೆಲ್ಲರೂ ಅದರಲ್ಲಿ ಪ್ರಮುಖರು. ಯಾಕೆಂತ ಹೇಳಿದರೆ, ಈ ಶಾಲೆಗೆ ಬಂದಾಗ, ಈ ಶಾಲೆಯ ಸ್ಥಿತಿಯನ್ನು ಕಂಡಾಗ ನಮಗೆಲ್ಲರಿಗೂ ಕೂಡ ಮನ ನೋಯ್ತಿತ್ತು. ಇದು ನಾವು ಕಲಿತ ಶಾಲೆ ಹೇಳುವುದನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಅಂತಾದರೆ ಈ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಹೇಳುವಂತಹ ಕಲ್ಪನೆಯೊಂದಿಗೆ ಹಿರಿಯ ವಿದ್ಯಾರ್ಥಿಗಳಾದವರು ನಾವೆಲ್ಲರೂ ಕೂಡ ಕುಳಿತುಕೊಂಡು ಬಹಳಷ್ಟು ವರ್ಷಗಳಿಂದ ಈ ಬಗ್ಗೆ ಆಲೋಚನೆಯನ್ನು ಮಾಡಿ ರೋಟರಿ ಕ್ಲಬ್ ಬೆಳ್ತಂಗಡಿ, ರೋಟರಿ ಇಂದಿರಾನಗರದ ಸಹಯೋಗದೊಂದಿಗೆ ಈ ಶಾಲೆಗೆ ಏನಾದರೂ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು, ಈ ಶಾಲೆಯನ್ನು ಮೇಲಂತಸ್ತಕ್ಕೆ ಕೊಂಡೊಯ್ಯಬೇಕು ಹೇಳುವಂತಹ ಆಲೋಚನೆಯನ್ನು ಮಾಡ್ತಾ ಇರುವಾಗ ನಮಗೆ ಅತ್ಯಂತ ದೊಡ್ಡ ಸಹಾಯವನ್ನು ಕೊಡಲು ಮುಂದಾದಂತಹ ಸಂಸ್ಥೆ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆ. ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯ ಏನು ಒಂದು ಫಂಡ್ ಇದೆ, ಆ ಫಂಡ್ನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅದೆಷ್ಟೋ ಉತ್ತಮ ಕೆಲಸಗಳನ್ನು ಮಾಡಲಾಗ್ತಿತ್ತು. ಈ ಶಾಲೆಯನ್ನು ಸ್ಥಿತಿಯನ್ನು ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯ ಪ್ರಮುಖರಾದಂಥ ಪ್ರಶಾಂತ್ ಜೋಶಿ ಅವರಿಗೆ ಬಂದು ನಾವು ತೋರಿಸಿದಾಗ ಈ ಶಾಲೆಯ ಸ್ಥಿತಿಯನ್ನು ಕಂಡಂತಹ ಅವರು ಈ ಶಾಲೆಯ ಮಕ್ಕಳಿಗೆ ಏನಾದರೂ ಒಂದು ಅನುದಾನವನ್ನು ಕೊಡಬೇಕು, CSR ಫಂಡ್ನಲ್ಲಿ ಒಂದು ಅನುದಾನವನ್ನು ಈ ಶಾಲೆಯ ಅಭಿವೃದ್ಧಿಯ ಕಡೆಗೆ ಕೊಡಬೇಕು ಹೇಳುವಂಥ ಆಲೋಚನೆಯನ್ನು ಅವರು ಮಾಡಿ ಈ ಸಂಸ್ಥೆಗೆ ಸುಮಾರು 12 ಲಕ್ಷಕ್ಕಿಂತಲೂ ಹೆಚ್ಚಿನ ಅನುದಾನವನ್ನು ಪ್ರಶಾಂತ್ ಜೋಶಿಯವರು ಈ ಶಾಲೆಗೆ ನೀಡುವಲ್ಲಿ ಅತ್ಯಂತ ದೊಡ್ಡ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದರು. ಅವರಿಗೆ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಮತ್ತು ಎಲ್ಲ ಶಾಲಾ ಮಕ್ಕಳ ಪರವಾಗಿ, ಊರ ಪ್ರಮುಖರ ಪರವಾಗಿ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಫಂಡ್ನಲ್ಲಿ ನಾವು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಆಲೋಚನೆಯನ್ನು ಮಾಡಿದಾಗ ಅಷ್ಟೇ ಫಂಡಿಗೆ ನಾವು ಕೆಲಸವನ್ನು ಪ್ರಾರಂಭಿಸಿದರೆ ನಮಗೆ ಈ ಶಾಲೆಯನ್ನು ಪರಿಪೂರ್ಣತೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಅತ್ಯಂತ ದೊಡ್ಡ ಸಂಘಟಕರು, ಕೆಲಸವನ್ನು ಮಾಡುವವರು, ನಮ್ಮ ಜೊತೆ ಕೈ ಸೇರಿಸುವವರು ಬೇಕು ಅಂತಾದಾಗ ನಮಗೆ ಕಂಡುಕೊಂಡು ಬಂದಂಥದ್ದು ಬದುಕು ಕಟ್ಟೋಣ ಬನ್ನಿ ಸಂಸ್ಥೆ. ಸುಮಾರು 12 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಅನುದಾನವನ್ನು CSR ಫಂಡ್ನಲ್ಲಿ ಪ್ರಶಾಂತ್ ಜೋಶಿಯವರು ನೀಡಿದ್ದರೂ ಕೂಡ ಅಷ್ಟೇ ಅನುದಾನವನ್ನು ನಾವು ಹಿರಿಯ ವಿದ್ಯಾರ್ಥಿ ಸಂಘ, ಯಾಕೆಂತ ಹೇಳಿದರೆ ಬರೀ ನಾವು ಕನಸನ್ನು ಕಂಡ್ರೆ ಸಾಲದು, ಕನಸಿನೊಟ್ಟಿಗೆ ನನಸು ಮಾಡಬೇಕು ಅಂತಾದರೆ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಜೋಶಿಯವರು ಅಷ್ಟು ಕಷ್ಟಪಟ್ಟು ಅಲ್ಲಿಂದ ತರುವಾಗ ಹಿರಿಯ ವಿದ್ಯಾರ್ಥಿಗಳು ನಾವು ಕೂಡ ಸುಮಾರು 10 ರಿಂದ 12 ಲಕ್ಷವನ್ನು ಹಾಕಬೇಕು ಹೇಳುವಂತಹ ಆಲೋಚನೆಯನ್ನು ಮಾಡಿ ನಾವು ಕೂಡ ಕಂಕಣಬದ್ಧರಾಗಿ ಸುರೇಶ್ ಶೆಟ್ಟಿ ಮತ್ತು ಗಣೇಶ್ ಅವರ ನೇತೃತ್ವದಲ್ಲಿ ಸುಮಾರು 10 ಲಕ್ಷದ ಮೊತ್ತದ ಧನ ಸಂಗ್ರಹಕ್ಕೆ ನಾವು ಕೂಡ ಮುಂದಾದೆವು. ಆಗ ನಮಗೆ ಮತ್ತೊಂದು ಕನಸು ಬಂತು. ಬರೀ 20 ಲಕ್ಷವನ್ನು ಮಾಡಿದರೆ ಈ ಶಾಲೆಯನ್ನು ನಾವು ಮುಂದೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಈ ಕೆಲಸವನ್ನು ನಾವು ಮುಟ್ಟಬೇಕು ಅಂತ ಆದರೆ ಸುಮಾರು 30 ಲಕ್ಷದಷ್ಟು ಅನುದಾನ ಬೇಕು. ಹಾಗಾಗಿ ನಮಗೆ ಏನು ಸಹಾಯ ಬೇಕು ಅಂತ ಆಲೋಚನೆ ಬಂದಾಗ ನಮಗೆ ಕಂಡುಕೊಂಡು ಬಂದಂಥದ್ದು ಮೋಹನ್ ಕುಮಾರ್ ಅವರು. ಬದುಕು ಕಟ್ಟೋಣ ಬನ್ನಿ ಎಂಬಂತಹ ಸಂಸ್ಥೆಯನ್ನು ರಚಿಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಗಳಲ್ಲಿಯ ವಿದ್ಯಾರ್ಥಿಗಳ ಕನಸನ್ನು ನನಸಾಗಿಸುವಲ್ಲಿ ಟೊಂಕ ಕಟ್ಟಿ ನಿಂತವರು ಮೋಹನ್ ಕುಮಾರ್ ಅವರು. ಅವರು ಒಂದು ಭರವಸೆಯನ್ನು ಕೊಟ್ಟರು. ಈ ಶಾಲೆಗೆ ಏನು ಕೆಲಸದ ವ್ಯವಸ್ಥೆ ಬೇಕು, ಯಾಕೆಂತ ಹೇಳಿದರೆ ಇಂದಿನ ದಿನದಲ್ಲಿ ಮೆಟೀರಿಯಲ್ಸ್ 10 ಲಕ್ಷ ಅಂತ ಆದರೆ 10 ಲಕ್ಷ ರೂಪಾಯಿಯ ಲೇಬರ್ ಬೇಕು. ಆ ದೃಷ್ಟಿಯಲ್ಲಿ ಅವರು ನಮಗೊಂದು ಭರವಸೆಯನ್ನು ನೀಡಿದರು. ಈ ಸಂಸ್ಥೆಗೆ ಏನು ಕೆಲಸ ಮಾಡಬೇಕು, ಅದಕ್ಕೆ ಬೇಕಿರುವಂತಹ ಕೆಲಸದಾಳುಗಳ ಏನು ವೇಜಸ್ ಇದೆ ಅದನ್ನು ನೀಡದೆಯೇ ಸುಮಾರು 10 ಲಕ್ಷದಷ್ಟು ಕೆಲಸವನ್ನು ನಾನು ನನ್ನ ಕಡೆಯಿಂದ ಮಾಡಿಸ್ತೇನೆ ಹೇಳುವಂತಹ ಭರವಸೆಯನ್ನು ಮೋಹನ್ ಕುಮಾರ್ ಅವರು ನೀಡಿದರು. ಹೀಗೆ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆ, ಹಿರಿಯ ವಿದ್ಯಾರ್ಥಿಗಳ ಸಂಘ ಹಾಗೂ ಬದುಕು ಕಟ್ಟೋಣ ಬನ್ನಿ ಈ 3 ಸಂಸ್ಥೆಗಳ ತ್ರಿವೇಣಿ ಸಂಗಮದಿಂದ ಇವತ್ತು ಕರ್ನೋಡಿ
ಒಂದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವತ್ತ ದಾಪುಗಾಲು ಹಾಕ್ತಾ ಇದೆ. ಈ ಕೆಲಸ ಇಲ್ಲಿಗೆ ನಿಲ್ಲುವುದಿಲ್ಲ. ಹಿರಿಯ ವಿದ್ಯಾರ್ಥಿ ಸಂಘದ ನಮ್ಮ ಕಲ್ಪನೆ, ಮೋಹನ್ ಕುಮಾರ್ ಅವರ ಕಲ್ಪನೆ ಇನ್ನಷ್ಟು ಇದೆ. ಈ ಶಾಲೆಗೆ ಎದುರುಗಡೆ ಒಂದು ಹಾಲನ್ನು ಮಾಡಬೇಕು ಹೇಳುವಂಥ ಆಲೋಚನೆ ಇದೆ. ಈಗಾಗಲೇ ಅದರ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ. ಆವರಣ ಗೋಡೆಯನ್ನು ರಚಿಸುವಂತಹ ಕೆಲಸ ಆಗಬೇಕು ಅಂತಿದೆ, ಅದರ ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ. ಹೊರಗಡೆ ಗ್ಯಾಲರಿಯ ವ್ಯವಸ್ಥೆಯಲ್ಲಿ ಅದಕ್ಕೆ ಸಿಮೆಂಟ್ ಸಾರಣೆ ಆಗಬೇಕಾಗಿದೆ, ಅದರ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಎಲ್ಲ ಕೆಲಸಗಳನ್ನು ಮುಂದೆಯೂ ನಡೆಯುತ್ತಿದೆ. ಒಟ್ಟು ಈ ಕೆಲಸದ ಪ್ರಧಾನ ಭೂಮಿಕೆಯಲ್ಲಿ ನಮಗೆ ದೊಡ್ಡ ಮೊತ್ತದ ಅನುದಾನವನ್ನು ನೀಡಿ ನಮ್ಮನ್ನು ಗೌರವಿಸಿರುವಂತಹ ಪ್ರಶಾಂತ್ ಜೋಶಿಯವರಿಗೆ ನಾವು ವಿಶೇಷವಾಗಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಾಲೆಯ ಪರವಾಗಿ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಪ್ರಶಾಂತ್ ಜೋಶಿಯವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಹೇಳುವಂತಹ ಮನವಿಯನ್ನು ನಿಮ್ಮ ಜೊತೆ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಬಂದು ನಮ್ಮ ಶಾಲೆಯ ಪರವಾಗಿ, ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಗಣೇಶ್ ಅವರು ಮತ್ತು ಸುರೇಶ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಮುಖ್ಯೋಪಾಧ್ಯಾಯರು ದಯವಿಟ್ಟು ವೇದಿಕೆಗೆ ಬನ್ನಿ. ಮಕ್ಕಳು ವೇದಿಕೆಗೆ ಬನ್ನಿ. ಈ ಗೌರವಾರ್ಪಣೆಯನ್ನು ಮಾಡ್ತಾ ಇರುವಂಥದ್ದು ನೀವು. ದಯವಿಟ್ಟು ನೀವೆಲ್ಲರೂ ಸೇರಿ ಈ ನಮ್ಮ ಪ್ರಶಾಂತ್ ಜೋಶಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರಾದ ಮೋಹನ್ ಕುಮಾರ್ ಅವರೇ, ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕರೇ, ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರಾದ ಧನಂಜಯ ಅವರೇ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಋಣಾನುಬಂಧೇನ ಪಶುಪತ್ನಿ ಸುತ ಆಲಯ ಅಂತ. ನಿಮಗೆ ಋಣ ಇದ್ದರೆ ಮಾತ್ರ ನಿಮಗೆ ಪಶು ಲಾಭ ಆಗ್ತದೆ, ಉತ್ತಮವಾದ ಪತಿ ಸಿಗ್ತಾರೆ, ಮಗ ಸಿಗ್ತಾನೆ, ಆಲಯದ ಯೋಗ ಇದೆ. ಈ ವಿಚಾರ ಮಾಡಿದಾಗ ಆಲಯದಲ್ಲಿ ವಿದ್ಯಾಲಯವೂ ಬಂದುಬಿಡುತ್ತದೆ. ಏನೋ ಒಂದು ಋಣ ಇದ್ದರೆ ಆ ಋಣಾನುಬಂಧೇನ ಪಶುಪತ್ಯುತ ಆಲಯ, ಈ ವಿದ್ಯಾಲಯಕ್ಕೆ ನನ್ನ ಕಡೆಯಿಂದ ಒಂದು ಕಿಂಚಿತ್ ಸ್ವೀಕಾರ ಆಗುವ ಏನೋ ಋಣ ಇದೆ. ಆ ಋಣ ಬಂಧದಿಂದ ವಿಮುಕ್ತರಾಗಿ ಇವತ್ತು ಒಂದು ಅವಕಾಶ ಕೊಟ್ಟಿದ್ದೀರಾ. ಹೇಳಿದಂಗೆ ನಾನೇನು ಹಾಕಿಲ್ಲ, ನಾನು ಶ್ರೀಕಾರ ಹಾಕಿದ್ದಷ್ಟೇ. ಯಾವುದಾದ್ರು ಉತ್ತಮ ಕಾರ್ಯ ಮಾಡಬೇಕು, ನಮ್ಮ ಕಡೆಯಿಂದ ಕಿಂಚಿತ್ ಕಾಣಿಕೆ. 30 ಲಕ್ಷದಲ್ಲಿ 12 ಲಕ್ಷ ಏನೂ ಅಲ್ಲ. ಆದರೆ ಒಂದು ಅವಕಾಶ ಅಂದರೆ ಶ್ರೀಕಾರ ಹಾಕಿದರೆ ಶ್ರೀಕಾರದಿಂದ ಕಾರ್ಯ ಉತ್ತಮ ಆಗುತ್ತೆ. ಆ ಶ್ರೀಕಾರ ಹಾಕುವ ಭಾಗ್ಯ ನನಗೆ ಕೊಟ್ಟಿದ್ದೀರಾ. ಅದಕ್ಕೆ ಮುಖ್ಯವಾಗಿ ಧನಂಜಯ ಅವರಿಗೆ ನಿಮಗೆ ಅನಂತ ಧನ್ಯವಾದಗಳು. ಆ ಸಮಯದಲ್ಲಿ ಬಂದಾಗ ಕೇಳಿದ್ದು, ಇದನ್ನು ನಡೆಸಿಕೊಟ್ಟು ಹೋಗುವವರು ಯಾರು? ಆವಾಗ ಹೇಳಿದ್ರು ಮೋಹನ್ ಕುಮಾರ್ ಅವರು ನಿಂತು ನಡೆಸ್ತಾ ಇದ್ದಾರೆ. ಹಳೆಪೇಟೆ ಶಾಲೆಯ ಕೆಲಸ ಮಾಡುವಾಗ ನಾನು ಸ್ವತಃ ನಿಂತು ನೋಡಿದ್ದೆ. ಆವಾಗಲೂ ಅಷ್ಟೇ, ನಾವು ಕೊಟ್ಟದ್ದು ಒಂದು ಕಿಂಚಿತ್ ಕಾಣಿಕೆ, ಅದು ಹೆಮ್ಮರವಾಗಿ ಬೆಳೆದು ನಿಂತು ಅದು ಮಾಡುವಾಗ ನಿಂತು ಮಾಡಿದವರು ಮೋಹನ್ ಕುಮಾರ್ ಅವರು. ಸೊ ಯಾವತ್ತೂ ಮೋಹನ್ ಕುಮಾರ್ ನಿಂತು ಮಾಡ್ತಾರೆ ಅಂತ ಹೇಳಿದಾಗ ನನ್ನ ಎಲ್ಲ ಚಿಂತೆಗಳು ಹೋಗಿತ್ತು. ಆದ್ರೂ ಒಂದು ಆಶೆ ಏನಂತ ಹೇಳಿದ್ರೆ, ಹೇಗೆ ಮಾಡ್ತಾರೆ ನೋಡೋಣ, ಹೇಗೆ ರೂಪರೇಷೆಗೊಳ್ಳುತ್ತೆ ನೋಡೋಣ. ಯಾಕಂದರೆ ಅದು ಕಲ್ಪನೆಯೇ ಬೇರೆ ಇರುತ್ತೆ. ಅದು ಒಂದು ಆಶೆ. ಅದಕ್ಕಾಗಿ ಆವಾಗ ಹೆಡ್ ಮಾಸ್ಟರ್ ಬಂದಂಗೆ ಈ ಕಡೆ ಬಂದಾಗೆಲ್ಲ ಬಂದು ನೋಡ್ತಾ ಹೋಗ್ತಿದ್ದೆ, ಯಾವ ರೂಪ ತೊಳೆಯಿತು, ಯಾವ ವೇಷ ಆಗುತ್ತೆ. ಹಳೆಪೇಟೆ ಶಾಲೆ ನಡೆದ ರೀತಿಯೇ ಬೇರೆ, ಈ ಶಾಲೆ ಆದ ರೀತಿಯೇ ಬೇರೆ. ಸೊ ಇಂಥ ಜನ ಸೇರಿಕೊಂಡಾಗ ಖಂಡಿತ ಯಾವುದೇ ಒಂದು ಉತ್ತಮ ಕಾರ್ಯಕ್ಕೆ ಯಾವುದೇ ಅಡ್ಡಿಯಾರಕ್ಕೆ ಬರುವ ಸಾಧ್ಯತೆಯೇ ಇಲ್ಲ. ಆ ಮಂಜುನಾಥನ ದಯೆ ನನಗೇನು ಈ ಜಾಗದ ಮೇಲೆ ಪದೇ ಬರುವಾಗಿ ಮಾಡ್ತಾ ಇದೆ. ಈ ಜನಕ್ಕೆ, ಈ ಮಣ್ಣಿಗೆ ನಾನು ಋಣಿಯಾಗಿದ್ದೇನೆ. ಇಂಥ ಒಂದು ಅವಕಾಶ ಕೊಟ್ಟ
ಬೆಳ್ತಂಗಡಿ ರೋಟರಿ ಕ್ಲಬ್ನವರಿಗೆ, ಹಳೆ ವಿದ್ಯಾರ್ಥಿ ಸಂಘದ ಧನಂಜಯ ಕುಮಾರ್ ಅವರಿಗೆ, ಮುಖ್ಯವಾಗಿ ನನಗೆ ಈ ಮಣ್ಣನ್ನು ಪರಿಚಯಿಸಿದ ಜಗದೀಶ್ ಬುಗ್ಳಿ ಅವರಿಗೆ. ಕಾರ್ಕಳ ಎಲ್ಲೋ ಬೆಳ್ತಂಗಡಿ ಎಲ್ಲೋ ಹೋಗುವಾಗ ದಾಟಿ ಹೋಗ್ತಾ ಇದೆ, ಇಲ್ಲಿಗೆ ಬನ್ನಿ ನೀವು ನೋಡಿ ಅಂತ ಮಾಡಿದವರು ಜಗದೀಶ್ ಬುಗ್ಳಿ ಅವರು ಒಂದು 3 ವರ್ಷದ ಹಿಂದೆ. ಆವಾಗಿಂದ ಏನೋ ಒಂದಂಟು ಏನೋ ಒಂದು ಕಾರ್ಯಕ್ರಮ 2-3 ತಿಂಗಳಿಗೆ ಒಂದು ಸಾರಿ ನಾನು ಈ ಮಣ್ಣಿಗೆ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇರ್ತೀನಿ. ಇವತ್ತು ಎಲ್ಲರ ಸೇವೆಯಿಂದ ಒಂದು ಸುಸಜ್ಜಿತವಾಗಿ ನೇರಿಕೊಂಡಿದೆ. ಇದನ್ನು ಕೊಂಡೋಗಿ ತೋರಿಸಬೇಕು, ಹೇಗೆ ಒಂದು ಸಣ್ಣ ಅನುದಾನ ಹೇಗೆ ಜೀವನ ಶೈಲಿಯನ್ನು ಬದಲಿಸುತ್ತೆ, ಮಕ್ಕಳಿಗೆ ಹೇಗೆ ಪ್ರೇರಣೆ ಆಗುತ್ತೆ ಎಂಬುದು ಒಂದು ಸಣ್ಣ ಉದಾಹರಣೆ ಹಳೇಪೇಟೆ ಶಾಲೆ. ಕಳೆದ ವರ್ಷಕ್ಕಿಂತ ಈ ಶಾಲೆಯಲ್ಲಿ ಇವಾಗ ಒಂದು 70 ಜನ ಜಾಸ್ತಿ ಮಕ್ಕಳು ಸೇರೋಕ್ಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಟೀಚರ್ ಅವರು ಹೇಳಿದಾಗ ಅದಕ್ಕೆ ಸಿಕ್ಕುವಂಥ ಸಂತೋಷ ಮತ್ತು ಯಾವುದೂ ಇಲ್ಲ. ಅದೇ ಥರ ಇದೇ ಶಾಲೆಯಲ್ಲಿ ನಾನು ನೋಡ್ತಾ ಇದ್ದೆ 93 ಜನ ಮಕ್ಕಳಿದ್ದಾರೆ. ಈ ಥರ ನವೀಕರಣವಾದರೆ, ವಾತಾವರಣ ಚೆನ್ನಾಗಿದ್ದರೆ ಖಂಡಿತ ಮಕ್ಕಳು ಬಂದೇ ಬರ್ತಾರೆ. ಇದೇ ನಮ್ಮ ಉದ್ದೇಶ. ಎಲ್ರಿಗೂ ವಿದ್ಯೆ ತಲುಪಬೇಕು, ಉತ್ತಮ ಪ್ರಜೆಗಳಾಗಬೇಕು ಅಂತ. ವಿದ್ಯಾರ್ಥಿಗಳಿಗೆ ನಿಮಗೊಂದು ಅವಕಾಶ ಸಿಕ್ಕಿದೆ, ಸದುಪಯೋಗ ಮಾಡಿಕೊಳ್ಳಿ. ಇದೇ ಶಾಲೆಯಿಂದ ಕಲಿತು ಬಂದ ಧನಂಜಯರವರು ಅಂಥ ಉತ್ತಮ ಸ್ಥಿತಿಗೆ ಸೇರಬೇಕಾದ್ರೆ ಈ ಮಣ್ಣಲ್ಲಿ ಸೊಬಗಿದೆ, ಅದರ ಉಪಯೋಗ ಮಾಡಿಕೊಳ್ಳಿ. ಇಲ್ಲಿ ಬಂದು ನಿಮ್ಮ ಎದುರುಗಡೆ ನಿಂತು 2 ಮಾತು ಅವಕಾಶ ಕೊಟ್ಟ ಶಾಲೆಯ ಅಧ್ಯಾಪಕವಂತ ವಿದ್ಯಾರ್ಥಿವಂತವರಿಗೆ ನನ್ನ ಧನ್ಯವಾದ ಹೇಳಿಬಿಟ್ಟು, ಈಗ ಅವಕಾಶ ಕೊಟ್ಟ ತಮ್ಮವರಿಗೂ ಪುನಃ ನನ್ನ ನಮಸ್ಕಾರ ಹೇಳಿಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ಪ್ರಶಾಂತ್ ಜೋಶಿ ಅವರು ಹೇಳಿದರು, ಅವರು ಬೆಳ್ತಂಗಡಿ ತಾಲೂಕಿಗೆ CSR ಫಂಡ್ನಲ್ಲಿ ಸೇವೆಯನ್ನು ಒದಗಿಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕ್ಯಾನ್ಫಿನ್ಸ್ ಹೋಮ್ನ ಸಹಯೋಗದೊಂದಿಗೆ 3-4 ಕೋಟಿಗಿಂತಲೂ ಹೆಚ್ಚು ಅನುದಾನದಲ್ಲಿ ಹಲವಷ್ಟು ಸಾಮಾಜಿಕ ಕೆಲಸಗಳು ಆಗಿದೆ ಅಂತ ಹೇಳುವಂಥದ್ದು ನಮ್ಮ ಹೆಮ್ಮೆ. ಒಬ್ಬ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ವ್ಯಕ್ತಿಯಾಗಿದ್ದು, ನಮ್ಮ ಜಿಲ್ಲೆಯ ಯಾವುದೇ ಪ್ರದೇಶದಿಂದ CSR ಫಂಡಿಗೆ ಒಂದು ಮನವಿ ಬಂದಾಗ ಅದು ತನ್ನ ಮಣ್ಣಿನ ಕೂಗು ಹೇಳುವಂತಹ ಒಂದು ಪ್ರೀತಿಯಿಂದ, ಔದಾರ್ಯತೆಯಿಂದ ಯಾವುದೇ ಮನವಿಗಳು ಬಂದಾಗ ಅದು MD ಲೆವೆಲ್ಗೆ ಹೋಗುವಾಗ ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೊದಲಿಗೆ ಬಂದು ಅದರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ತೋರ್ಪಡಿಸುವಂಥದ್ದು ಅವರ ಶ್ರೇಷ್ಠತೆಗೆ ಅದೊಂದು ಗುಣ. ಇದನ್ನು ನಾವು ನೀವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕಾಗಿದೆ. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಸೇರಿದಾಗ ನಾವು ನಮ್ಮ ಮನೆ, ನಮ್ಮ ಮಣ್ಣು, ನಮ್ಮ ಊರು, ನಮ್ಮ ಭಾಷೆಯನ್ನು ಮರೆಯುವಂತಹ ದಿನದಲ್ಲಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಊರು, ನಮ್ಮ ಮಣ್ಣಿನ ಬಗ್ಗೆ ವಿಶೇಷ ಒಲವನ್ನು ಕಾಣ್ತಾ ಇರುವಂತಹ ಪ್ರಶಾಂತ್ ಜೋಶಿ ಅವರಿಗೆ ನಾವು ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೇರಿರುವಂತಹ ವಿದ್ಯಾಭಿಮಾನಿಗಳೆಲ್ಲರೂ ಕೂಡ ಎದ್ದು ನಿಂತು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರ ಔದಾರ್ಯತೆಗೆ ನಮ್ಮ ಪ್ರೀತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನು ನೀಡಬೇಕು. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಮಕ್ಕಳ ಬದುಕನ್ನು ಕಟ್ಟಲಿಕ್ಕೆ ಟೊಂಕ ಕಟ್ಟಿ ನಿಂತಹ ಮೋಹನ್ ಕುಮಾರ್ ಅವರನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ ತಕ್ಷಣ ಎಲ್ಲ ಸ್ವಯಂ ಸೇವಕರನ್ನು ಚುರುಕುಗೊಳಿಸಿದವರು. ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ ದಿವಸವೇ ಇಲ್ಲಿ ಅವರ ಸಂಪೂರ್ಣ ಸ್ನೇಹಿತರ ಮತ್ತು ಅವರ ಕೆಳಗಡೆ ಕೆಲಸ ಮಾಡುವವರಂತಹ ಗುಂಪು ಟೊಂಕ ಕಟ್ಟಿ ಇಲ್ಲಿ ಕೆಲಸಕ್ಕೆ ಸಿದ್ಧರಾಗ್ತಿದ್ರು. ಆಗ ಹಿರಿಯ ವಿದ್ಯಾರ್ಥಿಗಳ ಸಂಘದ ನಮ್ಮ ಗ್ರೂಪ್ನಲ್ಲಿಯೂ ಕೂಡ ಗಣೇಶ್ ಅವ್ರದ್ದು ಮೆಸೇಜ್ ಹೋಗ್ತಾ ಇತ್ತು, ಮೋಹನಣ್ಣನ ಜನರು ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ನಾವು ಕೆಲಸ ಮಾಡೋದು ಯಾವಾಗ ಅಂತ. ಅಂದರೆ ಅವರು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ನಮಗೆಲ್ಲರಿಗೂ ಕೂಡ ಪ್ರೇರಣೆಯಾಗುವಂತಹ ವಿಷಯ ಆಗ್ತಿತ್ತು. ಅವರು ಕೆಲಸಕ್ಕೆ ಬಂದರು ಅಂತಾದಾಗ ಇಲ್ಲಿಯ SDMC ಅವರು ಮತ್ತು ಮುಖ್ಯೋಪಾಧ್ಯಾಯರು ನಮಗೊಂದು ಭರವಸೆಯನ್ನು ಕೊಡ್ತಾ ಇದ್ರು. ಅವರ ಎಷ್ಟು ದೊಡ್ಡ ಸಂಖ್ಯೆಯ ಸ್ವಯಂ ಸೇವಕರು ಇಲ್ಲಿ ಬಂದರೂ ಕೂಡ ಊಟ ಉಪಹಾರದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹೇಳುವಂತಹ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ರು. ಹೀಗೆ ಎಲ್ಲರೂ ಸೇರಿ ಮಾಡಿದಂತಹ ಈ ಕೆಲಸದಲ್ಲಿ ನಮಗೆ ಒಂದು ವಿಶೇಷ ಉತ್ತೇಜನವನ್ನು ಕೊಟ್ಟವರು ಮೋಹನ್ ಕುಮಾರ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವಾರ್ಪಣೆಯನ್ನು ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮೋಹನ್ ಕುಮಾರ್ ಅವರು ಸ್ವೀಕರಿಸಬೇಕು ಹೇಳುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಈ ಶಾಲೆಯ ಇವತ್ತು ಉದ್ಘಾಟನಾ ಸಮಾರಂಭದ ಕೊಠಡಿ ಹಸ್ತಾಂತರ ಕಾರ್ಯಕ್ರಮ ಬಹುಶಃ ಅತ್ಯಂತ ಹೆಮ್ಮೆ ಮತ್ತು ಖುಷಿಯ ವಿಚಾರ. ಬಹುಶಃ ಈ ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೋಟರಿಯ ಗೌರವಾನ್ವಿತ ಬಂಧುಗಳೇ, ಅದೇ ರೀತಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದಂಥ ಪ್ರಶಾಂತ್ ಜೋಶಿಯವರೇ ಮತ್ತು ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರೇ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ ಮತ್ತು ಶಾಲಾ ಶಿಕ್ಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 4ನೇ ಶಾಲೆ ಹಸ್ತಾಂತರ ಕಾರ್ಯಕ್ರಮವನ್ನು ಇವತ್ತನ್ನು ಆಯೋಜನೆ ಮಾಡಿದೆ. ಬಹುಶಃ ಖುಷಿಯ ವಿಚಾರ ಅಂತ ಹೇಳಿದರೆ, ಯಾವಾಗ ನಾನು ಧನಂಜಯರ ಕಣ್ಣಿಗೆ ಬಿದ್ದೆ, ಅದ ನಂತರ ನನ್ನ ಜೀವನದ ಚಿತ್ರಣ ಬದಲಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತೇಳಿ ನನ್ನಲ್ಲಿರುವಂಥ ಕಲೆ ಮತ್ತು ನನ್ನಲ್ಲಿರುವಂಥ ಕನಸಿಗೆ ರೂಪ ಕೊಟ್ಟವರೇ ಧನಂಜಯ ಸರ್. ಯಾಕೆಂತೇಳಿದರೆ ನನ್ನಲ್ಲಿರುವಂಥ ಏನು ಕನಸುಂಟು ಅದು ಯಾವ ರೀತಿ ಉಂಟು ಅಂತ ಅವರಿಗೆ ಖಂಡಿತವಾಗಿ ಗೊತ್ತಿತ್ತು. ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಮತ್ತು ಅದಕ್ಕೊಂದು ಪೂರ್ಣವಾದ ಚಿತ್ರಣವನ್ನು ಕೊಟ್ಟವರೇ ಅವರು. ಇಂಥ ಕಾರ್ಯಕ್ರಮ ಈ ರೀತಿ ಆಗಬೇಕು ಅಂತಾಗ ಆ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸಿಕೊಂಡವರೇ ಧನಂಜಯ ಸರ್. ಈ ಶಾಲೆಯ ಅಭಿವೃದ್ಧಿ ಕಾರ್ಯದ ಸಂದರ್ಭದಲ್ಲೂ ಕೂಡ ನನಗೆ ಒಂದು ಫೋನ್ ಮಾಡಿ 6 ತಿಂಗಳ ಮುಂಚೆ ಅವರು ಹೇಳಿದರು, ನಾನು ಕಲಿತ ಶಾಲೆ, ಆ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕುಂಟು, ನಿಮ್ಮ ಸಹಕಾರ ಬೇಕು ಅಂತ. ನನಗೆ ಬಹಳಷ್ಟು ಸಂತೋಷವಾಯಿತು. ಯಾಕಂದರೆ ಧನಂಜಯ ಸಾರು ನನ್ನ ಇಷ್ಟು ಬೆಳೆಸಿ ಅವರು ನನ್ನಲ್ಲಿ ಒಂದು ಬೇಡಿಕೆ ಇಟ್ಟರು ಅಂತ ಹೇಳಿದರೆ ಇದಕ್ಕಿಂತ ಖುಷಿಯ ವಿಚಾರ ಯಾವುದಿಲ್ಲ ಅಂತೇಳಿದೆ. ನಾನು ಖಂಡಿತವಾಗಿ ಒಪ್ಪಿದ್ದೆ. ಅದ ನಂತರ ನಮಗೆ ಈ ಶಾಲೆಯನ್ನು ಮಾಡಬೇಕಿದ್ರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಉಂಟು. ಯಾಕಂದರೆ ಕೈಯಿಂದ ಏನೋ ಒಂದಷ್ಟು ಹಾಕ್ಬೋದು, ಆದರೆ ಎದುರಿಗೊಂದು ಬ್ಯಾಂಕ್ ಬ್ಯಾಲೆನ್ಸ್ ಉಂಟು ಅಂತಾದರೆ ತನ್ನಷ್ಟಕ್ಕೆ ಒಂದು ಧೈರ್ಯ ಬರ್ತದೆ. ಅದಕ್ಕೆ ನಮಗೆ ಯಾವತ್ತೂ ನೆನಪಾಗೋದು ಕ್ಯಾಂಪಿಯನ್ ಹೋಮ್ನವರು. ಯಾಕಂದರೆ ಆ ಒಂದು 12 ಲಕ್ಷ ರೂಪಾಯಿ ಫಂಡು ಬ್ಯಾಂಕಲ್ಲಿ ಇದ್ದ ಕೂಡಲೇ ನನಗೆ ಒಂದು ಅಷ್ಟು ಬಲ ಬಂದಿತ್ತು. ನಾನು ಒಂದಷ್ಟು ಕಾರ್ಯಗಳಲ್ಲಿ ಪ್ರಾರಂಭ ಮಾಡಿದೆ. ಏನು ಬ್ಯಾಂಕಿನಿಂದ ಅವರು ಕೊಟ್ಟಂಥ 12 ಲಕ್ಷಕ್ಕೆ ನಾನು ಧನಂಜಯರಲ್ಲಿ ಹೇಳಿದೆ, 1 ರೂಪಾಯಿ ಕೂಡ ಅಲ್ಲಿ ವ್ಯತ್ಯಾಸ ಆಗಬಾರ್ದು. ಆದ ಕಾರಣ ಏನು ಇಲ್ಲಿ ಟೈಲ್ಸ್ ಉಂಟು ಮತ್ತು ಪೈಂಟ್ ಉಂಟು ಮತ್ತು ಇತರ ಸಾಮಗ್ರಿಗಳ ಬಿಲ್ಲನ್ನು ಮಾತ್ರ ನಾನು ತಂದು ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಕೊಟ್ಟು ಅವರಲ್ಲಿ ಹೇಳಿದೆ, 1 ರೂಪಾಯಿ ಕೂಡ ಹಣ ಆಚೆ ಈಚೆ ಆಗಬಾರ್ದು. ಯಾಕಂದರೆ ನಮ್ಮ ಮೇಲೆ ಒಂದು ಭರವಸೆ ಇಟ್ಟು 12 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರು ನಾಳೆ ಬಂದು ನೋಡುವಾಗ 12 ಲಕ್ಷದಲ್ಲಿ 1 ರೂಪಾಯಿ ಕೂಡ ಅವರ ಮನಸ್ಸಿಗೆ ಬರಬಾರ್ದು, ಇದರಲ್ಲಿ ಸೋರಿಕೆ ಆಗಿದೆ ಅಂತ. ಆ ರೀತಿಯಲ್ಲಿ ಕೆಲಸ ಆಗಬೇಕು ಅಂತ ನಾನು ಒಂದು ಕನಸು ಕಟ್ಟಿಕೊಂಡು ಆ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಅವರು ಕೊಟ್ಟ ಹಣದಲ್ಲಿ ಒಂದಷ್ಟು ಹಣಗಳನ್ನು ಈ ಕಟ್ಟಡದ ಕಾಮಗಾರಿಯ ಸಂದರ್ಭದಲ್ಲಿ ಕಾಮಗಾರಿಗೆ ಬೇಕಾದಂಥ ವಸ್ತುಗಳನ್ನು ಮಾತ್ರ ಖರೀದಿಸಿದ್ದೆ ಮತ್ತು ಉಳಿದ ಏನು ಕೆಲಸಗಳುಂಟು ಅದು ನಮ್ಮ ಶ್ರಮದಾನ ಮುಖಾಂತರ ಇರ್ಬೋದು, ನಮ್ಮ ಕಾರ್ಮಿಕರಿದು ಅದು ಮಾಡಿದರೆ ಒಂದಷ್ಟು ಉಳಿದ ಶಾಲೆಗಿಂತ ಇಲ್ಲಿ ಕಷ್ಟ ಇತ್ತು. ಯಾಕಂದರೆ ಶಾಲೆಯ ಮೇಲಿನ ಗ್ರೌಂಡಿಂದ ನೀರುಗಳೆಲ್ಲ ಅಷ್ಟು ಕೆಳಗೆ ಬರ್ತಾಯಿತ್ತು. ಅದನ್ನು ಯಾವ ರೀತಿ ಅದನ್ನು ಮಾಡುವುದು ಅಂತ ಒಂದು ಸವಾಲಾಗಿತ್ತು. ಅದನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯ ಮುಂದಕ್ಕೆ ಏನು ತೊಂದರೆ ಬರಬಾರ್ದು, ಮಕ್ಕಳಿಗೆ ಯಾವ ರೀತಿಯ ಕಷ್ಟ ಆಗಬಾರದು ದಿಶೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಆ ಕೆಲಸವನ್ನು ಮಾಡಿದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ನಮ್ಮ ಜೊತೆ ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು ಮತ್ತು ಹಳೆ ವಿದ್ಯಾರ್ಥಿ ಸಮಿತಿ ಗಣೇಶರನ್ನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ನನಗೆ ಸನ್ಮಾನ ಮಾಡೋದಲ್ಲ, ಗಣೇಶರಿಗೆ ಸನ್ಮಾನ ಮಾಡಬೇಕು ಅಂತ. ಯಾಕೆಂದರೆ ನನ್ನ ಜೊತೆ ನಾನು ಬರಬೇಕಿದ್ರೆ ಬೆಳಿಗ್ಗೆ ನಾನು 8 ಗಂಟೆಗೆ ಬರ್ತೇನೆ, 7:15 ಅಲ್ಲಿ ರೆಡಿ ಇರ್ತಿದ್ರು. ಯಾಕಂದರೆ ಅವರ ಮನಸ್ಸಲ್ಲಿ ಒಂದು ಕನಸಿತ್ತು, ಶಾಲೆಯ ಒಂದು ಒಳ್ಳೆ ಕೆಲಸ ಮತ್ತು ಧನಂಜಯರು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದು, ನೀವು ಮೌಂಡ್ರು ಬರುವಾಗ ನೀವು ರೆಡಿ ಇರಬೇಕು ಅಂತ. ಯಾಕಂದರೆ ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಎಲ್ಲಿ ಇದ್ದರೂ ಕೂಡ ಅವ್ರು ಬಿಟ್ಟು ಇಲ್ಲಿ ರೆಡಿಯಾಗಿ ಬಂದು ಕೆಲಸ ನನ್ನೊಟ್ಟಿಗೆ ಜೊತೆ ಆಗ್ತಿದ್ರು. ಬಹುಶಃ ನಾವು ಇವತ್ತು ಮಾಡಿದ ಕೆಲಸ ನಮಗೆ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಯಾಕಂದರೆ ಇದು 4ನೇ ಶಾಲೆಯ ಹಸ್ತಾಂತರ ಕಾರ್ಯಕ್ರಮ. ಬಹುಶಃ ಲಾಯ್ಲಾ ಶಾಲೆಯ ಒಂದಷ್ಟು ಬೇರೆ ವಿಶೇಷತೆಗಳಿದ್ದರೆ ಈ ಶಾಲೆಯ ವರ್ಣಚಿತ್ರದಲ್ಲಿ ಒಂದಷ್ಟು ವಿಶೇಷತೆಗಳನ್ನು ಮಾಡಿದ್ದೇನೆ. ಸುಮಾರು 2.25 ಲಕ್ಷ ರೂಪಾಯಿ ಅದಕ್ಕಾಗಿ ವಿನಿಯೋಗಿಸ್ತೇನೆ. ಅದು ಕೂಡ ನಮ್ಮ ಬದುಕಟ್ಟಣ ತಂಡದಿಂದಲೇ ಅದನ್ನು ಕೊಟ್ಟಿದ್ದೇನೆ. ಯಾಕೆಂತೇಳಿದರೆ ನಮ್ಮ ಕ್ಯಾಂಪೇನ್ ಹೋಮಿಂದ ಕೊಟ್ಟಂಥ ದುಡ್ಡನ್ನು ಇದಕ್ಕೋಸ್ಕರ ಉಪಯೋಗ ಮಾಡಬಾರ್ದು, ಕಟ್ಟಡ ಕಾಮಗಾರಿಗರಿಗೆ ಮಾತ್ರ ಉಪಯೋಗ ಮಾಡಬೇಕು ಅಂತ ಒಂದು ಕನಸಲ್ಲಿ ಈ ಕೆಲಸವನ್ನು ಮಾಡಿದೆ. ಈ ವರ್ಣಚಿತ್ರದಲ್ಲಿ ಕೂಡ ಒಂದು ವಿಶೇಷತೆ ಉಂಟು. ಯಾಕಂದರೆ 2-3 ಶಾಲೆಯಲ್ಲಿ ನಾವು ಬೇರೆ ಬೇರೆ ರೀತಿಯ ಚಿತ್ರಗಳು ಮಾಡಿದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಯಾಕಂದರೆ ಬೆಳೆಯುವಂಥ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ವಿಜ್ಞಾನದ ಅರಿವು ಬೇಕು ಮತ್ತೆಲ್ಲ ಗೊತ್ತಾಗಬೇಕು ಅಂತ ದೃಷ್ಟಿಯಲ್ಲಿ ಆ ಚಿತ್ರಗಳಲ್ಲಿ ಒಂದು ಕಥೆ ಉಂಟು. ಆ ರೀತಿಯ ಕಥೆಗಳಲ್ಲಿ ಆ ಎಲ್ಲ ವರ್ಣಚಿತ್ರಗಳನ್ನು ಮಾಡಿದ್ದೇನೆ. ಅದೇ ರೀತಿ ಇವತ್ತು ಈ ಶಾಲೆಯ ಹಸ್ತಾಂತರ ಸಂಭ್ರಮದಲ್ಲಿ ನಾವಿದೆ. ಬಹುಶಃ ಅಭಿನಂದನೆ ಕೊಡಬೇಕದು ಧನಂಜಯರಿಗೆ. ಖಂಡಿತವಾಗಿಯೂ ಅವರೊಂದು ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಯನ್ನು ಉಳಿಬೇಕು ಅಂತಂದು ಪಣ ತೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದೆಲ್ಲ ಏನು ಅವರಿಗೆ ಗೌರವ ಉಂಟು ಅದು ಧನಂಜಯ ಸರ್ಗೆ ಸಲ್ಲಬೇಕು. ಸರ್,
ಕ್ಯಾಂಪೇನ್ ಹೋಮಿಂದ ಮುಂದೆಯೂ ಕೂಡ ನಮ್ಮ ಒಂದಷ್ಟು ಶಾಲೆಗಳ ಲಿಸ್ಟ್ಗಳುಂಟು. ಖಂಡಿತವಾಗಿಯೂ ನಮ್ಮ ವಾರಿಜೆ ಮೇಡಮಿಗೆ ಗೊತ್ತುಂಟು, ಯಾಕಂದರೆ ಎಲ್ಲ ಶಾಲೆಗೆ ಭೇಟಿ ಕೊಡ್ತಾರೆ. ಯಾಕಂದರೆ ಒಂದಷ್ಟು ಸುಮಾರು 25 ಶಾಲೆಯ ಮನವಿಗಳು ಬಂದುಂಟು. ಪೂರ್ಣಸಾರ ಅವಧಿಯಲ್ಲಿ ಒಂದಷ್ಟು ಶಾಲೆಗಳನ್ನು ಮಾಡಬೇಕು ಅಂತ ಕನಸುಂಟು. ಆದರೆ ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಇದ್ದರೆ ಖಂಡಿತವಾಗಿಯೂ ಬೆಳ್ತಂಗಡಿ ಇದ್ದಂಥ ಎಲ್ಲ ಶಾಲೆಯನ್ನು ನಾವು ಮಾಡ್ತೇವೆ. ಆದರೆ ನಿರಂತರವಾಗಿ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ನಾನು ಈ ಸನ್ಮಾನಕ್ಕೆ ಮಾತ್ರ ವಿರೋಧ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾನು ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಒಂದು ಕಾರಣ ಉಂಟು. ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟು ಸುಮಾರು ಒಂದು 6 ತಿಂಗಳಿಂದ ಬೆಳಿಗ್ಗೆ ಸಂಜೆ ನಮ್ಮ ಉದ್ಯೋಗದ ಒತ್ತಡದಲ್ಲಿದ್ದರೂ ಕೂಡ ನಾವು ಬಂದು ಈ ಶಾಲೆಯ ಜೊತೆ ಕೈ ಜೋಡಿಸಿ ಎಲ್ಲ ವರ್ಣಚಿತ್ರ ಇರ್ಬೋದು, ಟೈಲ್ಸ್ ಇರ್ಬೋದು, ಪೈಂಟ್ ಇರ್ಬೋದು, ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದೆ. ನಾಳೆಯಿಂದ ಇದರ ಜವಾಬ್ದಾರಿ ಇರೋದು ಮಕ್ಕಳಿಗೆ ಮತ್ತು ಶಿಕ್ಷಕರಲ್ಲಿ ಒಂದು ವಿನಂತಿ ಉಂಟು. ಯಾಕಂದರೆ ನಾವು ಪ್ರೀತಿಯಿಂದ ಮಾಡಿದಂಥ ಕೆಲಸ, ಇದರಲ್ಲಿ 12 ಲಕ್ಷ ರೂಪಾಯಿ ಕೊಟ್ಟಿದ್ದರೂ ಕೂಡ ಅದರ ಹಿಂದೆ ಒಂದಷ್ಟು ಕತೆ ಉಂಟು. ಮತ್ತು ನಾವು ಕೈಯಿಂದ ಹಾಕಿದರೂ ಹಳೆ ವಿದ್ಯಾರ್ಥಿಗಳು ಕೆಲಸ ಮಾಡಿದರೂ ಕೂಡ ಅವರ ಶ್ರಮ ಉಂಟು, ಬೆವರಿನ ಹನಿ ಉಂಟು. ಆದ ಕಾರಣ ಒಂದು ಚೂರು ಇದರಲ್ಲಿ ವ್ಯತ್ಯಾಸ ಬರಬಾರ್ದು. ಚಿತ್ರಗಳಲ್ಲಿ ಕಲೆ ಯಾವುದು, ಪೆನ್ನಿಂದ ಗೀಚು ಅಂತ ಕೆಲವು ವಿಷಯಗಳು ಇರ್ಬೋದು. ಮತ್ತು ಇನ್ನು ಕೂಡ ನೀವು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ, ದಿನ ಬೆಳಗ್ಗೆ ಮಕ್ಕಳಲ್ಲಿ ಒರೆಸುವ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಶಾಲೆಯನ್ನು ಸ್ವಚ್ಛತೆ ಮಾಡುವ ಕೆಲಸವನ್ನು ಮಾಡಬೇಕಾದ್ರೆ ಬೇಕಿದ್ದರೆ ನೀವು ಹೋಗಿ ಒಮ್ಮೆ ಹಳೆಪೇಟೆ ಶಾಲೆಯನ್ನು ನೀವು ಬೇಕಾದರೆ ವೀಕ್ಷಣೆ ಮಾಡ್ಬೋದು. ಇವತ್ತು ಬೇಕಿದ್ರೆ ಇವತ್ತು ಹೋಗಿ, ನಾಳೆ ಬೇಕಿದ್ರೆ ನಾಳೆ ಹೋಗಿ. ವಾರಿಜಿ ಮೇಡಮ್ ನೋಡಿದರೆ ಗೊತ್ತಿರ್ಬೋದು ಅವರಿಗೆ. ಯಾಕಂದರೆ ಆ ಶಾಲೆ ಮಕ್ಕಳು ಬೆಳಿಗ್ಗೆ ಬಂದು ಎಷ್ಟು ಚಂದ ಟೈಲ್ಸ್ಗಳನ್ನೆಲ್ಲ ಒರೆಸಿ ಆ ಶಾಲೆಯನ್ನು ಎಷ್ಟು ಜೋಪಾನ ಮಾಡಿದಂತೆ. ಸುಮಾರು ಮಳೆಗಾಲ ಕಳೆದು ಸುಮಾರು ಒಂದು 7-8 ತಿಂಗಳಾಯಿತು. ಆದರೆ ಇವತ್ತಿಗೂ ಕೂಡ ಅಷ್ಟೇ ಸುಂದರವಾಗಿ ಶಾಲೆ ಇದೆ. ಮತ್ತು ಶಾಲೆಯ ಗೇಟ್ನ ಹತ್ರ ಹೋಗಬೇಕಿದ್ರೆ ಮಕ್ಕಳು ಓಡಿಕೊಂಡು ಬಂದು ನಮಗೆ ಸರ್ ನಮಸ್ತೆ, ಹೇಗಿದ್ದೀರಿ ಅಂತ, ಊಟ ಮಾಡಿದರೆ ತಿಂಡಿ ತಿಂದಿರ ಮಕ್ಕಳು ಕೇಳ್ತಾರೆ. ಮತ್ತು ಶಾಲೆಯ ಹೇಗೆ ಇಟ್ಟುಕೊಂಡಿದೆ ಅಂತ ಶಾಲೆಯ ಮಕ್ಕಳು ನಮ್ಮಲ್ಲಿ ಹೇಳ್ತಾರೆ. ಬಹಳ ನಮಗೆ ಖುಷಿ ವಿಚಾರ ಅಂತೇಳಿ. ಹೇಗೆ ಯಾಕಂದರೆ ಕೊಟ್ಟಂಥ ಹಣ, ನಾವು ವಿನಿಯೋಗ ಮಾಡಿದಂಥ ಹಣ ಯಾವತ್ತೂ ಅದು ಪೋಲಾಗಬಾರ್ದು. ಅದರ ವ್ಯಾಲ್ಯೂ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಗೊತ್ತು ಮೂಡಿಸುವ ಕೆಲಸವನ್ನು ಶಿಕ್ಷಕರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಖಂಡಿತವಾಗಿಯೂ ಈಗ 4 ಶಾಲೆಯ ಜೊತೆ ನಮ್ಮ ಸಂಬಂಧ ಉಂಟು. ಇದು 4ನೇ ಶಾಲೆ. ಆದ ಕಾರಣ ನಾವು ವರ್ಷ ಪೂರ್ತಿ ಈ ಶಾಲೆಗೆ ಭೇಟಿ ಕೊಡ್ತೇವೆ ಮತ್ತು ಪ್ರತಿ ಸಲ ಬಂದಾಗೂ ನಿಮ್ಮನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತೇವೆ. ಆದ ಕಾರಣ ನೀವು ಶಿಕ್ಷಕರಲ್ಲಿ ಒಂದು ವಿನಂತಿ ಉಂಟು, ಯಾವತ್ತು ನೀವು ನಮ್ಮ ಮೇಲೆ ಬೇಸರ ಮಾಡಿಕೊಳ್ಬೇಡಿ. ಯಾಕಂದರೆ ನಮ್ಮ ಬೆವರ ಹನಿ ಇಲ್ಲಿ ಖಂಡಿತವಾಗಿ ಉಂಟು. ಆದ ಕಾರಣ ನಾವೇನಾದರೂ ಜೋರು ಮಾಡಿದರೆ ಅದು ಪ್ರೀತಿಯಿಂದ ಮಾಡಿದೆ ಅಂತ ನೀವು ತಗೊಳ್ಬೇಕಾಗ್ತದೆ. ಯಾಕಂದರೆ ಈ ಶಾಲೆ ಒಂದು ಪೂರ್ತಿ ಹಳತಾಗಿದ್ದ ಕಾರಣ ಇದನ್ನು ಪೂರ್ತಿ ಒಂದು ಸುಂದರವಾಗಿ ನಾವು ಮಾಡಿಕೊಟ್ಟಿದ್ದೇನೆ. ಧನಂಜಯ ಸರ ಕನಸುಂಟು, ಒಂದು ಇಲ್ಲಿ ಸಭಾ ಒಂದು ಶೀಟ್ ಹಾಕಿ ಮಕ್ಕಳಿಗೆ ನಿಲ್ಲಲಿಕ್ಕೆ, ಪ್ರೇಯರಿಗೆ ನಿಲ್ಲುವ ಒಂದು ವ್ಯವಸ್ಥೆ ಆಗಬೇಕು, ಇಂಟರ್ಲಾಕ್ನ ವ್ಯವಸ್ಥೆ ಆಗಲಿಕ್ಕೆ ಉಂಟು. ಎಲ್ಲ ಕನಸುಗಳನ್ನು ಕಂಡಿದ್ದಾರೆ. ಆದರೆ ಇದು ಆಗಬೇಕಿದ್ರೆ ನಿಮ್ಮ ಸಹಕಾರ ಬೇಕಾಗ್ತದೆ, ಶಿಕ್ಷಕರ ಸಹಕಾರ. ಆದ ಕಾರಣ ಶಿಕ್ಷಕರು ನಾಳೆಯಿಂದಲೇ ಇದನ್ನು ನೀವು ನಿಮ್ಮ ಮನೆ ಹಾಗೆ ನೀವು ಜೋಪಾನ ಮಾಡಬೇಕು. ನಮಗೆ ಕೊಡುವ ಸನ್ಮಾನ ಅಂತ ಈ ಒಂದು ಕಾರಣಕ್ಕಾಗಿ ನಾನು ಹೇಳ್ತೇನೆ. ಯಾಕೆಂದರೆ ನಿಮ್ಮ ಸನ್ಮಾನ ತಗೊಂಡ ನಂತರ ನಿಮ್ಮ ಕರ್ತವ್ಯ ಮುಗೀತು ಅಂತ, ನಮ್ಮ ಕರ್ತವ್ಯ ಮುಗೀತು ಅಂತ ನೀವು ಎಣಿಸಬೇಡ. ನಾಳೆ ಬರ್ಬೋದು, ನಾಡ್ದು ಬರ್ಬೋದು. ಖಂಡಿತವಾಗಿಯೂ ನಾನು ಶಾಲೆಗೆ ಬರ್ತೇನೆ, ನಿಮ್ಮನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತೇನೆ. ಆದ ಕಾರಣ ದಯವಿಟ್ಟು ಕ್ಷಮೆ ಇರಲಿ. ನಾಳೆ ಬಂದು ನಾವು ಏನಾದರೂ ಮಾತಾಡಿದಂತೆ ನಿಮ್ಮ ಮನಸ್ಸಲ್ಲಿ ಬೇಸರ ಇರಬಾರ್ದು. ಯಾಕೆಂದರೆ ನಾವು 4 ಶಾಲೆಯನ್ನು ಮಾಡಿದರೂ ಕೂಡ ಅದರ ಹಿಂದೆ ಒಂದು ಕತೆ ಉಂಟು, ನಮ್ಮ ಕನಸುಂಟು. ಯಾಕೆಂದರೆ ನಾನು ದುಡಿದಂಥ ಸಂಪಾದನೆಯೇ ಇದಕ್ಕೋಸ್ಕರ ವಿನಿಯೋಗ ಮಾಡಿದ್ದೇನೆ. ಬೇರೆ ಯಾವ ರೀತಿಯಿಂದ ನನಗೆ ಹಣ ಬರಲಿಲ್ಲ. ಆದ ಕಾರಣ ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ. ಆದ ಕಾರಣ ನಮಗೆ ಯಾವುದು ನಿರೀಕ್ಷೆ ಇಲ್ಲ. ಆದರೆ ಮಕ್ಕಳ ಭವಿಷ್ಯ, ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ಒಳ್ಳೆಯದಾಗಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ಯಾಕಂದರೆ 80-90 ಮಕ್ಕಳು ಇದ್ದಂಥ ಶಾಲೆ ಇನ್ನು 100-150 ಮಕ್ಕಳು ಆಗಬೇಕಿದ್ರೆ ಹೆತ್ತವರಿಗೆ ಒಂದು ಭರವಸೆ ಬೇಕಾಗ್ತದೆ. ಯಾಕಂದರೆ ಈ ಶಾಲೆ ನಮ್ಮ ಮಕ್ಕಳನ್ನು ಕಳಿಸಿದರೆ ಒಳ್ಳೆಯ ರೀತಿಯ ವ್ಯವಸ್ಥೆ ಉಂಟು ಮತ್ತು ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತ. ಆದ ಕಾರಣ ನೀವೆಲ್ಲ ಸೇರಿ ನಮ್ಮ ಜೊತೆ ಕೈ ಜೋಡಿಸಿದ್ರಿ. ಮುಂದೆ ಕೂಡ ನಿರಂತರವಾಗಿ ಈ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವ ದೃಷ್ಟಿಯಲ್ಲಿ ಊರಿನವರು ಕೂಡ ಶಾಲಾಭರಿ ಸಮಿತಿಯಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ, ಅಧ್ಯಕ್ಷರಿದ್ದರೆ ನಿಮ್ಮ ಗಮನಕ್ಕೆ. ಯಾಕೆಂದರೆ ನೀವು ಕೂಡ ಇದನ್ನು ದಿನನಿತ್ಯ ಬಂದು ಗಮನಿಸಬೇಕಾಗ್ತದೆ. ಈ ಶಾಲೆಯ ಟೈಲ್ಸ್ಗಳಿರೋದು, ಪೈಂಟ್ಗಳಿರೋದು ಮಕ್ಕಳಲ್ಲಿ ಹೇಳಬೇಕು, ಅದನ್ನು ಜೋಪಾನ ಮಾಡೋ ಕೆಲಸವನ್ನು ಮಾಡಬೇಕು ಅಂತ ಶಾಲಾಭರಿ ಸಮಿತಿಯಲ್ಲಿ ವಿನಂತಿ ಮಾಡುತ್ತಾ ಇವತ್ತು ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಹಿರಿಯರ ಪಾದಗಳಿಗೆ ವಂದಿಸ. ಮುಂದೆಯೂ ಕೂಡ ಇನ್ನಷ್ಟು ಕನಸುಗಳುಂಟು. ಆ ಕನಸನ್ನು ಈಡೇರಿಸುವಲ್ಲಿ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತು ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಧನ್ಯವಾದ. ಮೋಹನ್ ಕುಮಾರ್ ಅವರು ಬಹಳ ಅತ್ಯಂತ ಸುಂದರವಾಗಿ ಅಭಿನಂದನೆಯನ್ನು ಸ್ವೀಕರಿಸಿದರು. ಅದರ ಜೊತೆಯಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟರು. ಮಕ್ಕಳಿಗೆ ಅವರು ಹೇಳಿದರು ಒಂದು ವಿಷಯ, ಎಲ್ಲ ಮಕ್ಕಳು ಗಮನಿಸಬೇಕಾದ ವಿಷಯ. ನಾನು ಮೊನ್ನೆಯಿಂದ ಶಾಲೆಗೆ ಬರ್ತಾ ಇದ್ದೇನೆ. ಆಚೆಯ ಶಾಲೆಯ 2 ಲೈನಿನ ಕಿಟಕಿಗಳ ಬೋಲ್ಟ್ಗಳು ಮಿಸ್ಸಿಂಗ್ ಆಗಿದೆ. ಈ ಶಾಲೆಗೆ ಯಾರೂ ಬರುವುದಿಲ್ಲ, ಅನ್ಯರು.
ನಮ್ಮಲ್ಲೇ ಯಾರೋ ಮಿತ್ರರು ಆ ಬೋಲ್ಟ್ಸ್ಗಳನ್ನು ತೆಗೆದಿದ್ದಾರೆ. ಗಮನಿಸಲಿಲ್ಲ ಅಂತ ನೀವು ತಿಳ್ಕೊಳ್ಬಾರ್ದು, ಗಮನಿಸಿದ್ದೆ ನಾನು. ಇವತ್ತು ವೇದಿಕೆಯಿಂದಲೇ ಅದನ್ನು ನಿಮಗೆ ಹೇಳಬೇಕು ಅಂತ ಇದ್ದೆ. ಅಧ್ಯಾಪಕರುಗಳಿಗೂ ನಾನು ವಿನಂತಿಸಿಕೊಳ್ಳೋದು, ನಮ್ಮ ಮನೆಯ ವಿದ್ಯಾರ್ಥಿಗಳಿಗೆ ನಮ್ಮ ಸೊತ್ತುಗಳನ್ನು ಜಾಗ್ರತೆಯಾಗಿ ಇಟ್ಟುಕೊಳ್ಳುವುದನ್ನು ಹೇಳಬೇಕಾದದ್ದು ನಮ್ಮ ಕರ್ತವ್ಯ. ಎಷ್ಟೋ ಶಾಲೆಗಳಿಗೆ ನಾವು ಹೋಗ್ತೇವೆ. ನಾನು ಸುನಿಲಣ್ಣ ತುಂಬ ಸರ್ತಿ ಈ ಶಾಲೆಯನ್ನು ನೋಡಲಿಕ್ಕೂ ನೋಡಿದ್ದೇವೆ. ನಾವು ತುಂಬ ಸ್ವಾತಂತ್ರ್ಯ ಸೇನಾನಿಗಳ ಚಿತ್ರವನ್ನು ಅಲ್ಲಿ ಬಿಡಿಸಿದ್ದೇವೆ. ಅದನ್ನು ವಿರೂಪಗೊಳಿಸುವಂತಹ ಕೆಲಸವನ್ನು ಯಾರೂ ಮಾಡಬಾರ್ದು. ತುಂಬ ಹಾಳು ಮಾಡುವಂತಹ ವ್ಯವಸ್ಥೆಗಳಾಗ್ತದೆ. ಮಕ್ಕಳದ್ದೊಂದು ವಿಂಗ ಆದರೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಊರವರದು ನಮ್ಮದು ಕರ್ತವ್ಯ ಉಂಟು. ಶಾಲೆ ಇರೋದು ಓದಲಿಕ್ಕೆ. ಶಾಲೆಯಲ್ಲಿ ಬಂದು ಸಂಜೆಯ ಹೊತ್ತು ವಿಕೃತ ಕೆಲಸಗಳನ್ನು ಮಾಡುವಂಥವರನ್ನು ನಾವು ಸ್ವಲ್ಪ ಎಚ್ಚರಿಕೆಯನ್ನು ಊರವರು ವಹಿಸಬೇಕಾಗಿದೆ. ಶಾಲೆ ಅಂತ ಹೇಳೋದು ವಿದ್ಯಾ ದೇಗುಲ. ಜೋಶಿಯವರಾಗಲಿ, ಮೋಹನ್ ಕುಮಾರರಾಗಲಿ, ಹಿರಿಯ ವಿದ್ಯಾರ್ಥಿ ಸಂಘದ ಸುರೇಶ್ ಗಣೇಶ್ ಅವರಾಗಲಿ, ನಾವೆಲ್ಲ ಈ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದು ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳು ರೂಪವನ್ನು ಪಡಿಬೇಕು ಹೇಳುವ ದೃಷ್ಟಿಯಿಂದ. ಶಿಕ್ಷಣ ಇಲಾಖೆಗೂ ನನ್ನದೊಂದು ಬೇಡಿಕೆ ಉಂಟು. ಮೋಹನ್ ಕುಮಾರ್ ಅವರು ಹೇಳಿದ ಹಾಗೆ ನಾವು ಬಂದು ನೋಡ್ತೇವೆ, ಮೋಹನ್ ಕುಮಾರ್ ಅವರು ಬಂದು ನೋಡ್ತೇವೆ, ನೀವು ಬಂದು ನೋಡಿದರೆ ತುಂಬಷ್ಟು ಒಳ್ಳೆಯದು ಅಂತ. ಯಾಕೆಂತ ಹೇಳಿದರೆ, ಮನೆಯಲ್ಲಿ ಅಜ್ಜ ಕಿವಿ ಹಿಂಡಿದರೆ ತುಂಬ ಇಫೆಕ್ಟಿವ್ ಇಲ್ಲ, ಅಜ್ಜಿ ಹಿಂಡಿದರೆ ಇಫೆಕ್ಟಿವ್ ಇಲ್ಲ, ಅಪ್ಪ ಹಿಂಡಿದರೆ ಸರಿ ಇಫೆಕ್ಟಿವ್ ಇರ್ತದೆ. ಹಾಗಾಗಿ ಶಿಕ್ಷಣ ಇಲಾಖೆಯವರ ಹತ್ರ ನಾನು ತಾರಕೇಶ್ವರಿ ಮೇಡಮ್ನವ್ರ ಹತ್ರ ಮೊನ್ನೆ ಹೇಳಿದೆ, ರೋಟ್ರಿಗೆ ನೀವು ಮನವಿ ಕೊಡ್ತೀರಿ ಮೇಡಮ್, ನಮ್ಮದೊಂದು ಸಣ್ಣ ಮನವಿ ನಿಮಗುಂಟು. ನಾವು ಮಾಡಿಕೊಟ್ಟ ಸೊತ್ತನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಎಲ್ಲರೂ ಉತ್ತಮವಾಗಿ ಕಾಪಾಡಿಕೊಳ್ಳುವ ಹಾಗೆ ದಯವಿಟ್ಟು ನೋಡಿಕೊಳ್ಳಬೇಕು. ಇದು ನಮ್ಮ ಮನವಿಯನ್ನು ಮಾಡಿಕೊಳ್ತಾ, ಈಗ ಈ ಅಭಿವೃದ್ಧಿ ಕೆಲಸದಲ್ಲಿ 2 ರೋಟರಿ ಅಧ್ಯಕ್ಷರು ತಮ್ಮ ಸೇವೆಯನ್ನು ನೀಡಿದ್ದಾರೆ. ಅನಂತ ಭಟ್ ಮಚ್ಚಿಮಲೆ ಮತ್ತು ಪೂರಣ್ ವರ್ಮಾರವರು ದಯವಿಟ್ಟು 2 ಜನವೂ ವೇದಿಕೆಗೆ ಬರಬೇಕು. ಅವರಿಗೆ ನಾವು ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. 2 ಜನ ಅಧ್ಯಕ್ಷರುಗಳ ನೇತೃತ್ವದಲ್ಲಿ, ಯಾಕೆ ಹೇಳಿದರೆ ಪೂರಣ್ ವರ್ಮಾರವರಿಗೆ ಹೆಚ್ಚಿನ ಅಂಶ ಇದು ಪ್ರಥಮ ಅಭಿನಂದನೆಯ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದರೆ ಪೂರಣ್ ವರ್ಮಾರವರು ಅತ್ಯಂತ ದೊಡ್ಡ ರೀತಿಯಲ್ಲಿ ಮತ್ತು ಅನಂತ ಭಟ್ ಮಚ್ಚಿಮಲೆಯವರು, ಇವರು 2 ಜನ ಸಾರಥಿಗಳ ನೇತೃತ್ವದಲ್ಲಿ ಈ ಶಾಲೆ ಇಷ್ಟು ದೊಡ್ಡ ಅಭಿವೃದ್ಧಿಯನ್ನು ಹೊಂದಿದೆ. ದಯವಿಟ್ಟು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ, ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ ಮುಖ್ಯೋಪಾಧ್ಯಾಯರು, ಮಕ್ಕಳು ದಯವಿಟ್ಟು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೆಲಸವನ್ನು ನಿರ್ವಹಿಸಿರುವಂತಹ ಕಾರ್ಯದರ್ಶಿಗಳಾದಂತಹ ವಿದ್ಯಾಕುಮಾರ್ ಮತ್ತು ಸಂದೇಶ್ ರಾವ್ ಅವರಿಗೂ ಕೂಡ ವಿದ್ಯಾರ್ಥಿಗಳು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಶೇಷವಾದಂತಹ ಅಭಿನಂದನೆಗಳನ್ನು 2 ಜನ ಕಾರ್ಯದರ್ಶಿಯವರಿಗೆ ನಾವು ನೀಡ್ತಾ ಇದ್ದೇವೆ. ರೋಟರಿ ಕ್ಲಬ್ನ ಪರವಾಗಿ ನಾವು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡದ್ರಿಂದ ನಾವು ಮಾತನಾಡುವುದಿಲ್ಲ, ನಾವು ನಿನ್ನೆ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಿಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಗೌರವಾರ್ಪಣೆಯ ಈ ಶುಭ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಧನಂಜಯ ರಾವ್ ಅವರಿಗೆ ನಾವು ಕೂಡ ನಮ್ಮ ಹೃದಯಾಂತರಾಳದಿಂದ ಪ್ರೀತಿಯಿಂದ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸರ್, ನಮ್ಮ ಊರಿನ ಗಣ್ಯ ವ್ಯಕ್ತಿ,
ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ನಮ್ಮ ಊರಿನವರೇ ಆದಂತಹ ಶ್ರೀ ಸುನಿಲ್ ಶೆಣೈ ಅವರು ಪ್ರತಿ ವರ್ಷ ನಮ್ಮ ಶಾಲೆಯ 1ನೇ ತರಗತಿ ಸೇರಿದ ಆರ್ಥಿಕವಾಗಿ ಹಿಂದುಳಿದಿರುವ ಮಗುವಿನ ಹೆಸರಿನಲ್ಲಿ 10,000 ರೂಪಾಯಿಗಳನ್ನು ಡೆಪಾಸಿಟ್ ಇಟ್ಟು ಆ ಮಗುವಿಗೆ 18 ವರ್ಷಗಳಾದಾಗ ಆ ಹಣ ಆ ಮಗುವಿಗೆ ಸದ್ಬಳಕೆಯಾಗುವಂತಹ ಒಂದು ಯೋಜನೆಯನ್ನು 2011ನೇ ಇಸವಿಯಿಂದಲೇ ಹಮ್ಮಿಕೊಂಡಿದ್ದಾರೆ. ಈ ವರ್ಷ ಚಂದನ್ ರಾಜ್ ಅನ್ನುವ 1ನೇ ತರಗತಿಯ ವಿದ್ಯಾರ್ಥಿಗೆ ಈ ಆದ್ಯತೆಯನ್ನು ನಾವು ನೀಡಿದ್ದು, ಇದನ್ನು ಹಸ್ತಾಂತರಿಸಬೇಕಾಗಿ ನಮ್ಮ ಶ್ರೀ ಸುನಿಲ್ ಶೆಣೈ ಸರ್ ಇವರಲ್ಲಿ ವೇದಿಕೆಗೆ ಬಂದು ಅದನ್ನು ಹಸ್ತಾಂತರಿಸಬೇಕು ಸರ್ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಆ ವಿದ್ಯಾರ್ಥಿ ಮತ್ತು ಪೋಷಕರು ಇದರ ವೇದಿಕೆಗೆ ಬರಬೇಕು ದಯಮಾಡಿ. ನಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಸದಾ ಹೀಗೆ ಇರಲಿ ಸರ್. ಈಗ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯಿಂದ ಒಂದೆರಡು ಮಾತು. ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರಿಗೆ, ಹಿರಿಯರಿಗೆ, ಶಾಲಾ ಶಿಕ್ಷಕ ವೃಂದದವರಿಗೆ, ನನ್ನೊಲವಿನ ಸ್ನೇಹಿತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಾವು ಎಲ್ಲರೂ ಬಹುದಿನಗಳಿಂದ ಕಾಯುತ್ತಿದ್ದ ಕ್ಷಣ ಇಂದು ನಮ್ಮ ಶಾಲೆಯ ನವೀಕರಣಗೊಂಡ ಕಟ್ಟಡದ ಉದ್ಘಾಟನೆ ನಡೆದಿದೆ. ನಮ್ಮ ಕನಸು ಇಷ್ಟು ಬೇಗ ನನಸಾಗುತ್ತದೆ ಎಂದು ನಾವು ಭಾವಿಸಿಯೇ ಇರಲಿಲ್ಲ. ಈ ಮೊದಲು ನಮ್ಮ ಶಾಲೆಯು ಹಲವಾರು ಮೂಲಸೌಕರ್ಯಗಳ ಕೊರತೆಯನ್ನು ಎದುರಿಸುತ್ತಿತ್ತು. ಈಗ ಮೊದಲು ನಮ್ಮ ಶಾಲೆಯಲ್ಲಿ ಗೋಡೆಗಳ ಬಣ್ಣ ಮಾಸಿತ್ತು, ಸಿಮೆಂಟಿನ ನೆಲ ಹಾಳಾಗಿತ್ತು, ಕಾಂಪೌಂಡ್ ಇರಲಿಲ್ಲ, ಕೆಲವು ಕಟ್ಟಡಗಳು ಸೋರುತ್ತಿತ್ತು. ಈ ಒಂದು ವರ್ಷದೊಳಗೆ ನಮ್ಮ ಶಾಲೆಯು ತುಂಬ ಆಕರ್ಷಣೀಯವಾಗಿ ಕಾಣುತ್ತಿದೆ. ಸುಂದರವಾದ ಬಣ್ಣದ ಚಿತ್ರಗಳು ನಮ್ಮ ಶಾಲೆಯ ಗೋಡೆಗಳನ್ನು ಅಲಂಕರಿಸಿವೆ. ನೆಲಕ್ಕೆ ಟೈಲ್ಸ್ ಅಳವಡಿಕೆಯಾಗಿದೆ. ಇನ್ನು ತುಂಬ ಕೆಲಸಗಳು ನಮ್ಮ ಶಾಲೆಯಲ್ಲಿ ನಡೆದಿದೆ. ನಮ್ಮ ಸಭಾ ಹಾಲ್ ಅತ್ಯಂತ ಆಕರ್ಷಣೀಯವಾಗಿದ್ದು, ಒಳಗೆ ಬಂದ ಕೂಡಲೇ ಯಾವುದೋ ಲೋಕಕ್ಕೆ ಬಂದ ಹಾಗೆ ಅನ್ನಿಸುತ್ತದೆ. ಇದನ್ನೆಲ್ಲ ನೋಡಿದಾಗ ನಾವು ಪುಣ್ಯವಂತರು ಎನ್ನುವ ಭಾವನೆ ಮೂಡುತ್ತದೆ. ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಾಲೆಯಲ್ಲಿನ ಸೌಲಭ್ಯಗಳು ಕೂಡ ಉತ್ತಮವಾದ ಕೊಡುಗೆಯನ್ನು ನೀಡುತ್ತವೆ. ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಮನಸ್ಸು ಮಾಡಿದ ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್ ಸಂಸ್ಥೆ, ರೋಟರಿ ಕ್ಲಬ್ ಬೆಳ್ತಂಗಡಿ, ರೋಟರಿ ಕ್ಲಬ್ ಇಂದಿರಾನಗರ ಬೆಂಗಳೂರು, ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತ ಸರ್. ವಿದ್ಯಾರ್ಥಿನಿ ಹೇಗೆ ಭರವಸೆ ಕೊಟ್ಟರು ಹಾಗೆ ನಾವು ಶಿಕ್ಷಕರು ಕೂಡ ತಮ್ಮಲ್ಲಿ ಅತ್ಯಂತ ವಿನಯದಿಂದ ಕೇಳಿಕೊಳ್ತಿದ್ದೇವೆ ಸರ್. ಈ ಶಾಲೆಯನ್ನು ತಮ್ಮ ಒಂದು ಶ್ರಮದ ಬೆಲೆಯನ್ನು ನಾವು ತಿಳ್ಕೊಂಡಿದ್ದೇವೆ ಸರ್. ನಾವು ಯಾವತ್ತಿಗೂ ಇದನ್ನು ಮರೆಯುವುದಿಲ್ಲ ಅಂತ ಹೇಳುತ್ತಾ, ಈಗ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಶ್ರೀಮತಿ ಉಮಾರಾವ್ ಅವರು ಪಡ್ಲಾಡಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿ ಇದೀಗ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮತಿ ಉಮಾರಾವ್ ಅವರು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಒಂದು ಧನಸಹಾಯದ ಚೆಕ್ಕನ್ನು ಹಸ್ತಾಂತರಿಸಲಿದ್ದಾರೆ. ವೇದಿಕೆಗೆ ಉಮಾರಾವ್ ಮೇಡಮ್ ಅವರು ಬರಬೇಕು. ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ವೇದಿಕೆಗೆ ಬರಬೇಕು. ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್ ತಮ್ಮ ಕೊಡುಗೆಗೆ. ಹಾಗೆಯೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಜಗನ್ನಾಥ್ ರವರು ಶಾಲಾ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಕೂಡ 25,000 ರೂಪಾಯಿಗಳ ದೇಣಿಗೆಯನ್ನು ಈಗ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಇದನ್ನು ನಮ್ಮ ಮುಖ್ಯೋಪಾಧ್ಯಾಯರು ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಿಗೆ ಹಾಗೆ ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮತಿ ಸುಗಂಧಿ ಜಗನ್ನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಮೇಡಮ್. ಗ್ರಾಮ ದೇವರಿಗೆ ಪ್ರಾರ್ಥಿಸುತ್ತಾ ಹಾಗೂ ಇಲ್ಲಿ ಎಲ್ಲ ಹಿರಿಯರಿಗೆ ಇಲ್ಲಿ ಅನುದಾನಗಳನ್ನು ಕೊಟ್ಟಂಥ
ಅವರಿಗೆ ಎಲ್ಲರಿಗೂ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ, ಮೊದಲು ಈ ಶಾಲೆ ತುಂಬ ಹಳೆಯದಾಗಿತ್ತು, ವಿಷಯಗಳೆಲ್ಲ ತಿಳಿಸಿದ್ದಾರೆ ಧನಂಜಯ ಸರ್. ನನ್ನ ಮಕ್ಕಳು ಸಹ ಈ ಶಾಲೆಯಲ್ಲಿ ಕಲ್ತಿದ್ದಾರೆ. ಒಂದು ಆಡಲು ಅಂಗಳ ಇರಲಿಲ್ಲ, ವಠಾರಗಳು ಮತ್ತು ಕಾಂಪೌಂಡ್ ಇರಲಿಲ್ಲ, ಏನೂ ಇರಲಿಲ್ಲ. 4ನೇ ತರಗತಿ ಇತ್ತು ನನ್ನ ಮಕ್ಕಳು ಕಲಿಯುವಾಗ, ಮತ್ತು 7ನೇ ತರಗತಿ ಆಯಿತು. ಈಗ ಹೈಸ್ಕೂಲಿಗೆ ಬಂದು ತಲುಪಿದೆ. ಆಗ ವಾತಾವರಣಗಳು ತುಂಬ ಹದ್ದು ಕೆಟ್ಟಿತ್ತು. ಈಗ ಈ ಒಂದು ಸಂಸ್ಥೆ ಮುಂದೆ ಬಂದ ಕಾರಣ ತುಂಬ ಒಳ್ಳೆಯ ರೀತಿಯಲ್ಲಿ ಶಾಲೆಯನ್ನು ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಮತ್ತು ತುಂಬ ಮಕ್ಕಳು ಸಹ ಕಡಿಮೆ ಇದ್ದಾರೆ ಇದರಲ್ಲಿ. ಮಕ್ಕಳ ತಾಯಂದಿರು ಅಲ್ಲಲ್ಲಿ ಹೋಗಿ ತುಂಬ ಒಂದು ಆಲೋಚನೆಗಳನ್ನು ಮಕ್ಕಳ ತಾಯಂದಿರಿಗೆ ಗ್ರಾಮದಲ್ಲಿ ತಿಳಿಸಿದರೆ, ಈ ವಠಾರದಲ್ಲಿ ನಮ್ಮದು ಮಕ್ಕಳ ತಾಯಂದಿರು ಮುಂದೆ ಬರುವರು ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ಎಲ್ಲರೂ ಒಂದು ಮಕ್ಕಳನ್ನು ಕೂಡಿಸಬೇಕಾದ್ರೆ, ಶಾಲೆಯಿಂದ ನಾವು ರಜೆ ಸಿಗಬೇಕಾದ್ರೆ ಮೊದಲು ಮನೆ ಮನೆ ಭೇಟಿ ಮಾಡಬೇಕು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ಈಗ ನಮ್ಮ ಆಗಮಿಸಿರುವಂತಹ ಎಲ್ಲ ಅತಿಥಿ ವರೇಣ್ಯರಿಗೆ ವಂದನಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿ ಲಾಯ್ಲಾ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಶಾಲೆ ಇದರ ಈ ಸುಂದರವಾದ ನವೀಕೃತ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಸೇರಿದಂಥ ಎಲ್ಲರೂ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಶಾಲೆಯಲ್ಲಿ ನಾವು ತುಂಬಷ್ಟು ದುರಸ್ತಿ ಕಾರ್ಯ ಆಗಬೇಕಿತ್ತು. ಆಗ ಹಳೆ ವಿದ್ಯಾರ್ಥಿ ಸಂಘ ಚಿಂತನೆ ಮಾಡಿದಾಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾದಂಥ ಶ್ರೀ ಧನಂಜಯ ಸರಲ್ಲಿ ನಾವು ಈ ಬಗ್ಗೆ ಮಾತಾಡಿದಾಗ ಹೇಳಿದೆವು, ಹಳೆ ವಿದ್ಯಾರ್ಥಿ ಸಂಘದ ನಾವು ಕೆಲಸವನ್ನು ಮಾಡುವ, ಆದರೆ ಸರ್ ನೀವು ಯಾವುದಾದ್ರೂ ಒಂದು ತಂಡದ ಪ್ರೋತ್ಸಾಹ ನಮಗೆ ಕೊಡಬೇಕು. ಹಾಗೆ ರೋಟರಿ ಕ್ಲಬ್ ಹಾಗೂ ಬದುಕುಕಟ್ಟಿನ ತಂಡದವರನ್ನು ಸಂಯೋಜಿಸಿ ಇಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕಂದ್ರೆ ಕ್ಯಾನ್ಫಿನ್ ಸಂಸ್ಥೆಯವರನ್ನು ಒಳಗೂಡಿಸಿದಂಥ ರೋಟರಿ ಸಂಸ್ಥೆ ಆಗಲಿ, ಹಾಗೆ ಬದುಕುಕಟ್ಟಿನ ಮೋಹನ್ ಸರ್ ಅವರು ಇಲ್ಲಿ ನಿರಂತರವನ್ನು ಕೆಲಸ ಕಾರ್ಯವನ್ನು ನೋಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಶ್ರೀಯುತ ಪ್ರಶಾಂತ್ ಜೋಶಿ ಸರ್ ತಮಗೆ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರೊಂದಿಗೆ ಆಗಮಿಸಿರುವಂಥ ಅವರ ಧರ್ಮಪತ್ನಿಯವರಿಗೆ ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀಮತಿ ಸುಗಂಧಿ ಜಗನ್ನಾಥ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಲಾಯ್ಲಾ ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ನಮಗೆ ಕಾರಣಕರ್ತರಾದ ರೋಟೇರಿಯನ್ ಸುಪ್ರಿಯಾ ಕಂದಾರಿ, ಅಧ್ಯಕ್ಷರು ರೋಟರಿ ಕ್ಲಬ್ ಇಂದಿರಾನಗರ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಪೂರ್ಣ ರೀತಿಯ ಸಹಕಾರ ನೀಡಿದಂಥ ರೋಟರಿಯನ್ ಪೂರಣ್ ವರ್ಮಾ, ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಶ್ರೀಯುತ ಮೋಹನ್ ಸರ್ ನಿಮಗೆ ಧನ್ಯವಾದ ಅಲ್ಲ, ನಿಮ್ಮ ಈ ಕಾರ್ಯಕ್ರಮ ಧನ್ಯವಾದದಲ್ಲಿ ಮುಗಿಸ್ತಿಲ್ಲ, ನೀವು ನಮ್ಮೊಂದಿಗೆ ನಿರಂತರವಾಗಿ ಇನ್ನೂ ನಮ್ಮೊಂದಿಗೆ ಇರಬೇಕು ಅಂತ ಹೇಳ್ತಾ ನೀವು ಆಗಮಿಸಿದ್ದೀರಿ. ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ SDMC ಅಧ್ಯಕ್ಷರಿಂದ ಶ್ರೀಮತಿ ಸೌಮ್ಯ, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮ ಸಂಯೋಜನೆ ಆಗಬೇಕಂದ್ರೆ ದೊಡ್ಡ ರೀತಿಯ ಸಹಕಾರ ನೀಡಿ ನಮ್ಮೊಂದಿಗೆ ಪೂರ್ಣತೆ ಬೆಂಬಲ ನೀಡುತ್ತಿರುವಂಥ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಧನಂಜಯ ಸರ್ ಇದ್ದೀರಿ, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ತಾರಾ ಕೇಸರಿ ಅವರು ಆಗಮಿಸಿದ ಕಾರಣಾಂತರ ಬರಲಿಲ್ಲ, ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿರುತ್ತ ರೋಟೇರಿಯನ್ ವಿದ್ಯಾಕುಮಾರ್, ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸಂದೇಶ್ ರಾವ್, ಸೆಕ್ರೆಟರಿ, ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಶ್ರೀಯುತ ಅನಂತ್ ಕುಮಾರ್ ಮಚ್ಚಿಮಲೆ, ರೋಟರಿ ಕ್ಲಬ್ ಬೆಳ್ತಂಗಡಿ ಇವರಿದ್ದೀರಿ, ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬೆಂಗಳೂರಿನ ಸಂಸ್ಥೆ ಕ್ಯಾನ್ಪಿನ್ ಸಂಸ್ಥೆಯನ್ನು ಇಲ್ಲಿ ತರುವಲ್ಲಿ ಪ್ರಯತ್ನ ಮಾಡಿದಂಥ ರೋಟೇರಿಯನ್ ಜಗದೀಶ್ ಮುಗಳಿ, ಇವರಿಗೂ ಕೂಡ ಪ್ರೀತಿಪೂರ್ವಕ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಳೆ ವಿದ್ಯಾ ಸಂಘ ಅಂತ ಹೇಳಿದರು, ನಮ್ಮ ಕಾರ್ಯದರ್ಶಿಯವರು ನಿರಂತರ ಇಲ್ಲಿ ದಿನನಿತ್ಯ ಕೆಲಸವನ್ನು ಬೆಳಿಗ್ಗೆ ಸಂಜೆ ಬಂದು ನಿರಂತರ ಮಾಡಿಕೊಂಡಿರುವಂಥ, ಹಾಗೆ ಮೋಹನ್ ಸರ್ ಆಗಲೇ ಹೇಳಿದರು, ಯಾವುದೇ ಕೆಲಸ ಕಾರ್ಯವನ್ನು ನಮ್ಮೊಂದಿಗೆ ಕೈ ಜೋಡಿಸಿರುವಂಥ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಹಕಾರ ನೀಡುವಂಥ ಶ್ರೀಯುತ ಗಣೇಶ್, ನಮ್ಮ ಹಳೆ ವಿದ್ಯಾ ಸಂಘದ ಕಾರ್ಯದರ್ಶಿ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ
ಸದಸ್ಯರಾದ ಅರವಿಂದ್ ಹಾಗೂ ಇನ್ನಿತರ ಸದಸ್ಯರು ಆಗಮಿಸಿ ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಸದಸ್ಯರಾಗಲು ಹಾಗೂ ಎಲ್ಲ ಶಾಲಾಭಿಮಾನಿಗಳು ದೊಡ್ಡ ಮಟ್ಟದ ಧನ ಸಹಾಯ ನೀಡಿರ್ತೀರಿ. ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದವರಿಗೆ ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ರೋಟರಿ ಕ್ಲಬ್ ಬೆಳ್ತಂಗಡಿಯ ಎಲ್ಲ ಪದಾಧಿಕಾರಿಗಳಿಗೂ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂಥ ಸ್ಥಳೀಯ ಸಂಸ್ಥೆಯ ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದೀರಿ, ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಸಹಕಾರ ನೀಡಿದಂಥ ಅಚ್ಚುಕಟ್ಟು ನಿರ್ವಹಿಸಿರುವಂಥ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದ ನಮ್ಮ ಶಾಲೆ, ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ತೊಡಗಿಸಿಕೊಂಡಿದ್ದೀರಿ, ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಕರ್ನೋಡಿ ಶಾಲೆ ಲಾಯ್ಲಾ 64 ವರ್ಷಗಳನ್ನು ಪೂರೈಸಿದೆ. ವಯೋಸಹಜವಾಗಿ 60ರ ನಂತರ ಮನುಷ್ಯನಿಗೆ ಹೇಗೆ ಮುಪ್ಪು ಆವರಿಸ್ತದೋ ಅದೇ ರೀತಿ ನಮ್ಮ ಕರ್ನೋಡಿ ಶಾಲೆಯ ಕಟ್ಟಡಗಳು ಕೂಡ ಶಿಥಿಲಗೊಂಡಿದ್ದವು. ಈ ಸಂದರ್ಭದಲ್ಲಿ ನನ್ನನ್ನು ಸೇರಿಸಿ ಇಲ್ಲಿಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಶಾಲೆಯನ್ನು ಮತ್ತೊಮ್ಮೆ ಹೊಸ ರೂಪವನ್ನು ಕೊಡಬೇಕು, ಇದಕ್ಕೆ ಸ್ವಲ್ಪ ಸುಣ್ಣ ಬಣ್ಣಗಳನ್ನು ಮತ್ತು ಇದರ ನೆಲದ ಕೆಲಸಗಳನ್ನು ಇವುಗಳನ್ನೆಲ್ಲ ಮಾಡಬೇಕು ಹೇಳುವಂತಹ ಸಂಕಲ್ಪವನ್ನು ಮಾಡಿ ಈ ಬಗ್ಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿಯವರು ಮತ್ತು ಗಣೇಶ್ ಅವರ ನೇತೃತ್ವದಲ್ಲಿ ನಾವು ಸಭೆಗಳನ್ನು ಕಳೆದು ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿ ಈ ಬಗ್ಗೆ ಯಾವ ರೀತಿ ಕಾರ್ಯವನ್ನು ಮಾಡಬೇಕು ಹೇಳುವ ಆಲೋಚನೆಯನ್ನು ಮಾಡ್ತಾ ಇರುವಾಗ ನಾವು ನಮಗೆ ಕಂಡು ಬಂದಂತಹ ಒಂದು ಆಶಾಕಿರಣ ಅಂತ ಹೇಳಿದರೆ ಅದು ರೋಟರಿ ಸಂಸ್ಥೆ. ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ರೋಟರಿ ಇಂದಿರಾನಗರವನ್ನು ನಾವು ಸಂಪರ್ಕಿಸಿ ಆ ಕ್ಲಬ್ಗಳ ಸಹಯೋಗದೊಂದಿಗೆ CSR ಫಂಡ್ನೊಂದಿಗೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಹೇಳುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡಿದೆವು. ಆ ನಿಟ್ಟಿನಲ್ಲಿ ರೋಟರಿ ಇಂದಿರಾನಗರದ ಜಗದೀಶ್ ಮುಗುಳಿಯವರನ್ನು ನಾವು ಭೇಟಿಯಾದಾಗ ಜಗದೀಶ್ ಮುಗುಳಿಯವರ ಮೂಲಕ ನಮಗೆ ಕ್ಯಾನ್ಫಿನ್ ಹೋಮ್ಸ್ನ ಪರಿಚಯವಾಯಿತು. ಕ್ಯಾನ್ಫಿನ್ ಹೋಮ್ಸನ್ನು ನಾವು ಭೇಟಿಯಾಗಿ ಈ ಶಾಲೆಯಲ್ಲಿರುವಂತಹ ಕಟ್ಟಡಗಳ ವ್ಯವಸ್ಥೆಯನ್ನು ಮತ್ತು ಇಲ್ಲಿರುವ ವಿದ್ಯಾರ್ಥಿಗಳು ಪಡುವಂತಹ ಕಷ್ಟವನ್ನು ನಾವು ಕ್ಯಾನ್ಫಿನ್ ಸಂಸ್ಥೆಯ MD ಆಗಿರುವಂತಹ ಪ್ರಶಾಂತ್ ಜೋಶಿ ಅವರಲ್ಲಿ ವಿವರಿಸಿದಾಗ ಅವರು ಬಹಳ ದುಃಖಪಟ್ಟು ಈ ಶಾಲೆಯನ್ನು ಅಭಿವೃದ್ಧಿಗೊಳಿಸಬೇಕು, ಇದನ್ನು ಮತ್ತಷ್ಟು ಬಲಪಡಿಸಬೇಕು ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸಿ CSR ಫಂಡ್ನ ಮೂಲಕ ಸುಮಾರು 12 ಲಕ್ಷದ ಅನುದಾನವನ್ನು ನಮ್ಮ ಈ ಶಾಲೆಗೆ ಒದಗಿಸಿಕೊಟ್ರು. ಆ 12 ಲಕ್ಷ ಅನುದಾನವು ಬಂದ ತಕ್ಷಣ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ನಾವು ಸೇರಿಕೊಂಡು ಈ ಮೊತ್ತಕ್ಕೆ ನಮ್ಮ ಕಡೆಯಿಂದಲೂ ಕೂಡ ಒಂದಷ್ಟು ಮೊತ್ತವನ್ನು ಸೇರ್ಪಡಿಸುವ ಹೇಳುವ ದೃಷ್ಟಿಯಿಂದ ಸುಮಾರು 10 ಲಕ್ಷದಷ್ಟು ಹಣವನ್ನು ನಾವು ಸಂಗ್ರಹಿಸಿ ಇದಕ್ಕೆ ಸೇರಿಸಿದರೆ ಒಂದು 20 ಲಕ್ಷದ ಮೊತ್ತ ಸಿದ್ಧವಾಗುತ್ತದೆ ಹೇಳುವಂತಹ ಆಶಯದೊಂದಿಗೆ ನಮ್ಮ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಹಣದ ಸಂಗ್ರಹಣೆಯನ್ನು ಮಾಡಿ ಹಲವಷ್ಟು ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಉನ್ನತದ ಹುದ್ದೆಯಲ್ಲಿರುವವರು ನಮ್ಮ ಮನವಿಗೆ ಸ್ಪಂದಿಸಿ ದೊಡ್ಡ ರೀತಿಯ ಅನುದಾನವನ್ನು ಈ ಶಾಲೆಯ ಅಭಿವೃದ್ಧಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. 20 ಲಕ್ಷದಲ್ಲಿ ಏನು ಮಾಡಬಹುದು ಅಂತ ನಾವು ಆಲೋಚನೆ ಮಾಡಿದಾಗ ಆ ಮೊತ್ತ ಕಮ್ಮಿ ಅಂತ ನಮ್ಗೆ ಅನಿಸಿತು. ಆ ದೃಷ್ಟಿಯಲ್ಲಿ ಮತ್ತೊಮ್ಮೆ ಇನ್ನೂ ಏನು ಇದಕ್ಕೆ ಮಾಡಬಹುದು, ಹೇಗೆ ಮತ್ತಷ್ಟು ಅಭಿವೃದ್ಧಿಯನ್ನು ಕೈಗೊಳ್ಳಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ನಮಗೆ ಕಂಡುಕೊಂಡು ಬಂದಂತಹ ಸಂಸ್ಥೆ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಅವರ ನೇತೃತ್ವದ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆ. ಈ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯನ್ನು ನಾವು ಹೋಗಿ ಭೇಟಿ ಮಾಡಿದಾಗ ನಮ್ಮ ಒಂದು ಆಲೋಚನೆಯನ್ನು ಅವರ ಮುಂದೆ ಇಟ್ಟಾಗ ಅವರು ಬಹಳ ಪ್ರೀತಿಯಿಂದ ಒಂದು ಮಾತನ್ನು ಹೇಳಿದರು, ಖಂಡಿತವಾಗಿಯೂ ನಾವು ನಿಮ್ಮ ಜೊತೆ ಸೇರಿಕೊಳ್ತೇವೆ, ಈ ಶಾಲೆಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ಗಳನ್ನು ಮಾತ್ರ ಪರ್ಚೇಸ್ ಮಾಡುವಲ್ಲಿ ನೀವು ಹಣವನ್ನು ಕೊಡಿ, ಉಳಿದಂತಹ ಕೆಲಸವನ್ನು ಏನು ಮಾಡಬೇಕು ಅದನ್ನು ನಾವು ಸ್ವಯಂ ಸೇವಕರ ರೀತಿಯಲ್ಲಿ ಮಾಡಿಕೊಡ್ತೇವೆ ಹೇಳುವಂತಹ ಭರವಸೆಯನ್ನು ಅವರು ನೀಡಿದಾಗ ನಮ್ಮ ಈ ಕೆಲಸಕ್ಕೆ ಒಂದು ಹುರುಪು ಬಂತು. ಒಟ್ಟಿನಲ್ಲಿ ಒಂದು 10 ಲಕ್ಷ 12 ಲಕ್ಷ ಅನುದಾನ ಕ್ಯಾನ್ಫಿನ್ ಹೋಮ್ಸ್ನಿಂದ, ಒಂದು 10 ಲಕ್ಷದ ಅನುದಾನ ಹಿರಿಯ ವಿದ್ಯಾರ್ಥಿಗಳಿಂದ, ಒಂದು 10 ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತದ ಶ್ರಮದಾನದ ಮೊತ್ತವನ್ನು ಬದುಕು ಕಟ್ಟೋಣ ಬನ್ನಿ ಕೊಟ್ಟದ್ರಿಂದ ಈ ಶಾಲೆ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಹೊಸ ರೂಪವನ್ನು ಪಡೆದುಕೊಂಡಿದೆ. ಒಟ್ಟಿನಲ್ಲಿ ಒಂದು ಸಮಾಜದಲ್ಲಿ ನಾವು ಹಿರಿಯ ವಿದ್ಯಾರ್ಥಿಗಳು, ಊರವರು, ನಾವು ಎಲ್ಲರೂ ಸೇರಿದಾಗ, ಒಂದು ಸಾಮಾಜಿಕ ಸಂಸ್ಥೆಗಳು ಸೇರಿದಾಗ ನಾವು ಯಾವ ರೀತಿ ಬದಲಾವಣೆಯನ್ನು ತರಬಹುದು ಅಂತ ಹೇಳುವುದಕ್ಕೆ ಈ ಶಾಲೆ ಒಂದು ಮಾದರಿಯಾಗ್ತಾ ಇದೆ.
ಬಹಳ ಮುಖ್ಯವಾಗಿ ಈ ಶಾಲೆಯಲ್ಲಿ ಅಧ್ಯಾಪಕ ವೃಂದದವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. SDMCಯ ಸದಸ್ಯರು, ಅಧ್ಯಕ್ಷರು ಕೂಡ ದೊಡ್ಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಹೇಳಿದರೆ, ಈ ಶಾಲೆಯಲ್ಲಿ ಯಾವತ್ತೂ ಶ್ರಮದಾನ ಆಗಲಿ, ಸ್ವಯಂ ಸೇವಕರು ಈ ಊರಿಗೆ ಬಂದಾಗ ಅವರಿಗೆ ಊಟ, ಉಪಚಾರದ ವ್ಯವಸ್ಥೆಯನ್ನು, ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಎಲ್ಲವನ್ನು ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ ಅಂತ ಹೆತ್ತವರು ಇಲ್ಲಿಯ SDMC ಅವರು ಬಂದಾಗ ಒಟ್ಟು ಸಹಕಾರದೊಂದಿಗೆ ನಾವು ಇಂತಹ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕಾಗಿದೆ. ಆದರೆ ಈಗಾಗಲೇ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಂತಹ ಸಂಘ ಸಂಸ್ಥೆಗಳು, ದಾನಿಗಳು ಹೇಳಿದಂತಹ ಮಾತಿಷ್ಟೇ, ಒಂದು ಸಂಸ್ಥೆಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ, ಆದರೆ ಆ ಅಭಿವೃದ್ಧಿಪಡಿಸಿದಂತಹ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಳ್ಳುವುದು, ಅದನ್ನು ಇಟ್ಟುಕೊಳ್ಳುವುದು, ಅದು ಮುಖ್ಯವಾಗಿ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅತ್ಯಂತ ದೊಡ್ಡ ಕರ್ತವ್ಯ. ಇದನ್ನು ನಮ್ಮ ಮನವಿ ಇಷ್ಟೇ, ಹಿರಿಯ ವಿದ್ಯಾರ್ಥಿಗಳಾಗಲಿ, ಬದುಕು ಕಟ್ಟೋಣ ಬನ್ನಿ ಆಗಲಿ, ರೋಟರಿ ಸಂಸ್ಥೆಯಾಗಲಿ, ಕ್ಯಾನ್ಫಿನ್ ಸಂಸ್ಥೆಯಾಗಲಿ, ನಾವು ಮಾಧ್ಯಮದ ಮೂಲಕ ಹೇಳೋದು, ಸರ್ಕಾರದ ಶಿಕ್ಷಣ ಇಲಾಖೆಗೆ ನಾವು ಇಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇವೆ, ಇದರ ಉಸ್ತುವಾರಿಯನ್ನು ನೀವು ನೋಡಿಕೊಳ್ಳಬೇಕು. ಇಲ್ಲಿಯ ಕೊಟ್ಟಂತಹ ವ್ಯವಸ್ಥೆಗಳನ್ನು ಹಾಳುಗೆಡವದಂತೆ ಮಕ್ಕಳಿಗೆ, ಇಲ್ಲಿಯ ಶಿಕ್ಷಕರಿಗೆ ಆ ಬಗ್ಗೆ ಮಕ್ಕಳಿಗೆ ಸೂಕ್ತವಾದಂತಹ ನಿರ್ದೇಶನಗಳನ್ನು ಕೊಟ್ಟು, ಇದು ನಮ್ಮ ಶಾಲೆ, ಇದು ನಮ್ಮ ಮನೆ, ನಮ್ಮ ಸರಸ್ವತಿಯ ಕೇಂದ್ರ, ನಾವು ಓದುವ ಕೇಂದ್ರ ಹೇಳುವ ಪ್ರೀತಿಯನ್ನು ಮಕ್ಕಳಿಗೆ ಬೆಳೆಸಬೇಕು. ಆಗ ಏನಾಗುತ್ತದೆ ಅಂತ ಹೇಳಿದರೆ, ಒಂದು ಶಿಕ್ಷಣ ಸಂಸ್ಥೆ ಬಹಳಷ್ಟು ಬಲಗೊಳ್ಳುತ್ತದೆ. ಅದಲ್ಲದೆ ದೇಶಕ್ಕೂ ಕೂಡ ಮಾದರಿ ಆಗ್ತದೆ. ಯಾಕೆ ಹೇಳಿದರೆ, ಸ್ವಚ್ಛತೆಯನ್ನು ನಾವು ಮನೆಯಿಂದಲೇ ಪ್ರಾರಂಭಿಸಿದರೆ ಮಾತ್ರ ಅದು ಮತ್ತೆ ಊರಿಗೆ ಬರ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ಆ ದೃಷ್ಟಿಯಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಒಳ್ಳೆಯ ಮನಸ್ಸಿನಿಂದ ಈ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಜನೆಯನ್ನು ಮಾಡಲಿ. ಮತ್ತೊಂದು ಹೆತ್ತವರಿಗೊಂದು ವಿಶೇಷವಾದ ಕಳಕಳಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಲಾಯ್ಲಾ ಗ್ರಾಮಸ್ಥರು ಮತ್ತು ಈ ಶಾಲೆಯ ಆಸುಪಾಸಿನ ಎಲ್ಲ ವಿದ್ಯಾರ್ಥಿಗಳು, ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದವ, ಈ ಶಾಲೆಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇವತ್ತು ಈ ಶಾಲೆಯ ವ್ಯವಸ್ಥೆಯನ್ನು ನೋಡಿದರೆ ಯಾವ ಪ್ರೈವೇಟ್ ಸ್ಕೂಲ್ಗಳಿಗೂ ಕಡಿಮೆ ಇಲ್ಲದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದೇವೆ. ಸರ್ಕಾರದ ಬಹಳ ಉತ್ತಮವಾದಂಥ ಮಧ್ಯಾಹ್ನದ ಅನ್ನದಾಸೋಹದ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆಗಳನ್ನು ನೀವು ಉಪಯೋಗಿಸಿಕೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳು ಇಲ್ಲಿಂದ ಖರ್ಚು ಮಾಡಿಕೊಂಡು ಖಾಸಗಿ ವಿದ್ಯಾಕೇಂದ್ರಗಳಿಗೆ ಹೋಗುವ ಬದಲು ಮುಂದಿನ ವರ್ಷದಿಂದ ಈ ಶಾಲೆಗೆ ವಿದ್ಯಾರ್ಥಿಗಳು ಬರಬೇಕು, ಈ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಬೇಕು. ಇನ್ನಷ್ಟು ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಈಗಾಗಲೇ 100 ಸಂಖ್ಯೆಯಲ್ಲಿದ್ದಾರೆ, ಇನ್ನಷ್ಟು ಸಂಖ್ಯೆ ಹೆಚ್ಚಬೇಕು. ಮುಂದಿನ ವರ್ಷ ಒಂದು 30 ಸಂಖ್ಯೆ ಆದರೂ ಹೆಚ್ಚಬೇಕು ಹೇಳುವಂಥ ಆಲೋಚನೆ ಇದೆ. ಎಲ್ಲ ಹೆತ್ತವರು ಕೂಡ ಬನ್ನಿ, ಕರ್ನೋಡಿ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಜನೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಅಧ್ಯಾಪಕರು ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಒಂದಿದೆ. 1ನೇ ಕ್ಲಾಸ್ನಿಂದಲೇ ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಬೋಧಿಸುವಂತಹ ಒಬ್ಬ ಶಿಕ್ಷಕರಿದ್ದಾರೆ. ಆದ್ದರಿಂದ ಆಂಗ್ಲ ಮಾಧ್ಯಮದ ಏನು ಆಸೆ ಇದೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ಅಧ್ಯಾಪಕರು ನಿರಂತರವಾಗಿ 1st ಸ್ಟ್ಯಾಂಡರ್ಡ್ನಿಂದ 8th ಸ್ಟ್ಯಾಂಡರ್ಡ್ನವರೆಗೆ ಇಂಗ್ಲೀಷ್ ಪಾಠವನ್ನು ಹೇಳಿಕೊಡುವ ವ್ಯವಸ್ಥೆಯನ್ನು ಮಾಡಿದೆ. ಆದ್ದರಿಂದ ಸರ್ಕಾರದ ಈ ಉತ್ತಮ ಯೋಜನೆಯನ್ನು ನಾವೆಲ್ಲರೂ ಬೆಂಬಲಿಸುವ. ವಿದ್ಯಾರ್ಥಿಗಳು ಬನ್ನಿ, ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ, ನನ್ನದು ಆಶಯ ಇಷ್ಟೇ, ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಎಲ್ಲ ಮಾಧ್ಯಮ ಮಿತ್ರರು ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ದೊಡ್ಡ ಸಹಕಾರವನ್ನು ನೀಡಿದ್ದೀರಾ. ಮುಂದೆಯೂ ನಿಮ್ಮ ಸಹಕಾರ ಇರಲಿ. U+ ವಾಹಿನಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ನೋಡಿ ಇದನ್ನು ಶ್ಲಾಘಿಸುವಂತಹ ದೃಷ್ಟಿಯಿಂದ ಬಹಳ ಪ್ರೀತಿ ಇಟ್ಟು ಬಂದಿದ್ದೀರಾ. ನಿಮ್ಮ ಪ್ರೀತಿ ಮಾರ್ಗದರ್ಶನಕ್ಕೆ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೈ ಜೋಡಿಸಿದ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.